ನಿರ್ದೇಶಕರು ಬಿ ರಾಜರತ್ನ ಅವರು ಸುಮಾರು 12 ವರ್ಷಗಳಿಂದ ಚಿತ್ರರಂಗದಲ್ಲಿ ಚಿತ್ರ ಸಾಹಿತಿಯಾಗಿ ಜೊತೆಗೆ ರಂಗಭೂಮಿ ಕಲಾವಿದರು ಟೆಕ್ನಿಷಿಯನ್ ಆಗಿ ಗುರುತಿಸಿಕೊಂಡಿದ್ದಾರೆ. ಈ ಸಿನಿಮಾ ಅವರ ಚೊಚ್ಚಲ ಸಿನಿಮಾ. ಹಾಗೆ ಇನ್ನೊಂದು ಸಿನಿಮಾ ಕೂಡ ತಯಾರಾಗ್ತಾ ಇದೆ. ಚಿತ್ರದ ನಿರ್ದೇಶಕರು ಬಿ ರಾಜರತ್ನ ಅವರು. ಇನ್ನು ಉಳಿದಂತೆ ನಮ್ಮ ಕನ್ನಡ ಚಿತ್ರರಂಗದ ಬಹು ಬೇಡಿಕೆಯ ಖಳನಟ ಆಗಿರುವಂತಹ ವರ್ಧನ್ ಇದ್ದಾರೆ. ಹಾಗೆ ನಮ್ಮ ಕಡ್ಡಿ ವಿಶ್ವ ಅವರಿದ್ದಾರೆ. ನಮ್ ಡೈರೆಕ್ಟರ್ ಹೇಳ್ತಾ ಇದ್ರು, ತಾಜ್ ಮಹಲ್ ಇಂದ ಈ ತಾಜ್ ತನಕ ಒಂದ್ 18 ಸಿನಿಮಾ ಮಾಡಿದ್ದಾರೆ ಕಡ್ಡಿ ವಿಶ್ವ ಅವರು ಅಂತ. ಜೊತೆಗೆ ಶೋಭರಾಜ್ ಸರ್ ಇದ್ದಾರೆ, ಪದ್ಮ ವಾಸಂತಿ ಮೇಡಮ್ ಇದ್ದಾರೆ, ಬಾಲರಾಜ್ ವಾಡಿ ಸರ್ ಇದ್ದಾರೆ. ಚಿತ್ರದಲ್ಲಿ ಒಟ್ಟು 4 ಹಾಡಿದೆ. 4 ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿರೋದು ಜೆಸಿ ಗಿಫ್ಟ್ ಅವರು. ಹಾಗೇನೆ 6 ಫೈಟ್ ಇದೆ. ಚಂದ್ರು ಬಂಡೆ ಅವರ ಸಾಹಸ ಸಂಯೋಜನೆ ಈ ಚಿತ್ರಕ್ಕಿದೆ. ಇವತ್ತು ಮಾಧ್ಯಮದವರನ್ನ ನಾವು ಇಲ್ಲಿ ಸೇರಿಸಿರೋದು ಟ್ರೇಲರ್ ಅನಾವರಣ ಮಾಡುವಂತಹ ದೃಷ್ಟಿಯಿಂದ. ಸೊ ಮೊದಲನೇದಾಗಿ ಚಿತ್ರದ ಟ್ರೇಲರ್ ಅನ್ನ ನೋಡ್ಕೊಂಡ್ ಬರೋಣ. ಅದಾದ್ಮೇಲೆ ಚಿತ್ರ ತಂಡದ ಜೊತೆ ಮಾತುಕತೆ ಮುಂದುವರಿಸೋಣ. ಚಿತ್ರದಲ್ಲಿ ಜೈ ಮಾಸ್ಟರ್ ಡಾನ್ಸ್ ಕೊರಿಯೋಗ್ರಫಿ ಮಾಡಿದ್ದಾರೆ. ಚಿತ್ರದ ಡಿಒಪಿ ದೀಪಕ್ ಕುಮಾರ್ ಅವರು. ಮಾಧ್ಯಮದವ್ರಿಗೆ ಬಹಳ ಚೆನ್ನಾಗಿ ಪರಿಚಯ ಇರುತ್ತೆ, ಯಾಕಂದ್ರೆ ಅವರ ತಂದೆ ಜೆ ಕೃಷ್ಣ ಅವರು ಪೊಲೀಸ್ ಸ್ಟೋರಿ ಜೊತೆಗೆ ಬೆಳ್ಳಿ ಕಾಲಂಗುರ ಚಿತ್ರದ ಸಿನಿಮಾಟೋಗ್ರಾಫರ್. ನಮ್ ಜೊತೆಗೆ ದೀಪಕ್ ಕುಮಾರ್ ಅವರಿದ್ದಾರೆ. ಈ ಚಿತ್ರಕ್ಕೆ ಅವರು ಡಿಒಪಿ ಆಗಿದ್ದಾರೆ. ಸೊ ಮನು ಸರ್ ಹೇಳ್ತಾ ಇದ್ರು, ಜೀನ್ಸ್ ಅಲ್ಲೇ ಬಂದಿರ್ಬೇಕು ತಂದೆಯಿಂದ, ಹಾಗಾಗಿ ಮಗನ್ ಬಂದಿದೆ, ಬೆಸ್ಟ್ ಸಿನಿಮಾಟೋಗ್ರಾಫರ್ ಆಗ್ತಾರೆ ಅಂತ. ಸೊ ಮೊದಲನೇದಾಗಿ ಚಿತ್ರದ ಟ್ರೇಲರ್ ನೋಡ್ಕೊಂಡ್ ಬರೋಣ. ಅದಾದ್ಮೇಲೆ ಚಿತ್ರ ತಂಡದ ಜೊತೆ ಮಾತನಾಡೋಣ. ಸರ್ ಟ್ರೇಲರ್ ಬರಲಿ. 80% ನೈಜ ಕತೆ ಜೊತೆಗೆ 20% ಸಿನಿಮಾಗ್ ಬೇಕಾಗುವಂತಹ ಅಂಶ ಏನಿದೆ, ಕಮರ್ಷಿಯಲ್ ಆಸ್ಪೆಕ್ಟ್ ಅನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನಿರ್ದೇಶಕರು ಅದೊಂದು ಟಚ್ ಕೊಟ್ಟಿದ್ದಾರೆ. ನಮ್ಮ ಸಿನಿಮಾದ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ರೋಬೋಟ್ ಅಂತ ಒಬ್ಬ ಕಲಾವಿದ ಇದ್ದಾರೆ. ಸೊ ಇದಾರೆ ಇಲ್ಲಿ. ಓಕೆ. ಸೊ ಅವರು ದಕ್ಷಿಣ ಆಫ್ರಿಕಾದವರು. ಸಂಪೂರ್ಣವಾಗಿ ಸ್ವಚ್ಛ ಕನ್ನಡ ಮಾತಾಡ್ತಾರಂತೆ. ಈ ಸಿನಿಮಾದ ಪಾತ್ರಧಾರಿ ಅವರು ಕೂಡ. ಜೊತೆಗೆ ಈ ಚಿತ್ರದ ಕೋ ಡೈರೆಕ್ಟರ್ ಬಂದು ಕಾಶಿನಾಥ್ ನೆಲ್ಮಂಗ್ಲ ಸರ್, ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಚಿತ್ರದ ಬ್ಯಾಕ್ ಗ್ರೌಂಡ್ ಸ್ಕೋರ್ ತಾವೆಲ್ಲರೂ ಗಮನಿಸಿದ್ರೆ ಒಂದ್ ರೀತಿ ಸ್ಪೆಷಲ್ ಅಂತ ಅನ್ಸುತ್ತೆ. ಜೆಸಿ ಗಿಫ್ಟ್ ಅವರ ಸಂಗೀತ ನಿರ್ದೇಶನ ಇದ್ರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿರೋದು ಹಿಡನ್ ಹಾಸನ್ ಅವರು. ಸೊ ಚಿತ್ರ ತಂಡದ ಜೊತೆ ಮಾತನಾಡೋಣ. ಚಿತ್ರ ಯಾವಾಗ ತೆರೆಗೆ ಬರುತ್ತೆ? ಚಿತ್ರದಲ್ಲಿ ಈಗಾಗಲೇ 55 ದಿನ ಶೂಟ್ ಮಾಡಿದ್ದಾರೆ. ಬೆಂಗಳೂರು ಸುತ್ತಮುತ್ತ, ತುಮಕೂರು ಭಾಗದಲ್ಲಿ ಶೂಟ್ ಮಾಡಿದ್ದಾರೆ. ಚಿತ್ರದ ಮೈನ್ ಅಟ್ರಾಕ್ಷನ್ ಏನಂತ ಹೇಳಿದ್ರೆ 6 ಫೈಟ್ ಇದಾವಂತೆ ಈ ಸಿನಿಮಾದಲ್ಲಿ. ಸೊ ಚಂದ್ರು ಬಂಡೆ ಅವರ ಸಾಹಸ ಸಂಯೋಜನೆ ಚಿತ್ರದಲ್ಲಿದೆ. ಸೊ ಚಿತ್ರತಂಡವನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಮೊದಲನೇದಾಗಿ ಚಿತ್ರದ ನಾಯಕ ನಟ ಷಣ್ಮುಖ್ ಜೈ ಅವ್ರನ್ನ ಬರ್ಮಾಡ್ಕೊಳ್ತಾ ಇದ್ದೇನೆ. ಸಹಜವಾಗಿ ಇವಾಗ ಗೊತ್ತಿದೆ ಸಿನಿಮಾ ರಂಗದ ಪರಿಸ್ಥಿತಿ ಹೇಗಿದೆ ಅಂತ. ಯಾರು ಕೂಡ ಹಣ ಇನ್ವೆಸ್ಟ್ ಮಾಡೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಆದ್ರೆ ಷಣ್ಮುಖ್ ಅವರು, ಅವರ ಮಡದಿ ಇಬ್ರು ಸಹ ಒಂದೊಳ್ಳೆ ಸಿನಿಮಾ ಮಾಡ್ಬೇಕು ಅಂತ ಸುಮಾರು 10 ಕತೆ ಕೇಳಿದ್ರಂತೆ. ಈ ಕತೆ ರಾಜರತ್ನ ಅವರ ಕತೆನ ಓಕೆ ಮಾಡಿದ್ದಾರೆ. ನಾಯಕ ನಟನಾಗಿ ಹೊರಹೊಮ್ಮಿದ್ದಾರೆ. ಪ್ರೀತಿಯಿಂದ ಬರ್ಮಾಡ್ಕೊಳ್ತಿದ್ದಾನೆ, ವೇದಿಕೆಗೆ ಆಗೋಸ್ಬೇಕು. ಹಾಗೆ ಚಿತ್ರದ ನಿರ್ದೇಶಕರು ಬಿ ರಾಜರತ್ನ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಹಾಗೆ ಖಡಕ್ ಖಳನಾಯಕ ನಮ್ಮ ವರ್ಧನ್ ಅವರು ವೇದಿಕೆಗೆ ಬರಬೇಕು. ಹಾಗೇನೆ ಕಡ್ಡಿ ವಿಶ್ವ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಹಾಗೆ ನಮ್ಮ ನಾಯಕಿಯವರ ತಂದೆ ರಾಮಕೃಷ್ಣ ಸರ್ ದಯಮಾಡಿ ವೇದಿಕೆಗೆ ಬರಬೇಕು. ಹಾಗೇನೆ ನಮ್ಮ ಡಿಒಪಿ ದೀಪಕ್ ಸರ್ ದಯಮಾಡಿ ವೇದಿಕೆಗೆ ಬರಬೇಕು. ರೋಬೋಟ್ ಅವ್ರು ಬಂದ್ರ? ಓಕೆ. ನಾವು ಟೀಸರ್ ಬಿಟ್ಟಾಗ ನಮ್ದೆಲ್ಲ ಉತ್ತಮ ಪ್ರತಿಕ್ರಿಯೆ ಬಂದಿದೆ. ಈಗ ಟ್ರೈಲರ್ ನೋಡಿದ್ರಿ, ಅದರ ಒಂದಿಷ್ಟು ಅಂಶಗಳು ನಿಮ್ಗೆ ಅರ್ಥ ಆಗಿರ್ಬೇಕಂತ ಅನ್ಕೊಂಡಿದ್ದೀನಿ. ಆದಷ್ಟು ಬೇಗನೆ ತೆರೆಗೆ ಬರುತ್ತೆ, ಚಿತ್ರ ನಿಮ್ಮ ಮುಂದೆ ಬರುತ್ತೆ. ಇದೇ ಪ್ರೋತ್ಸಾಹ, ಇದೇ ಒಂದು ಸಹಕಾರ ನಮ್ಮ ಚಿತ್ರತಂಡದ ಮೇಲಿರಲಿ ಮತ್ತು ಕನ್ನಡ ಚಿತ್ರಗಳ ಮೇಲಿರಲಿ. ಈ ಚಿತ್ರ ಮಾಡಬೇಕಾದ್ರೆ ತುಂಬ ನಾವು ರಿಸ್ಕ್ಗಳು ತಗೊಂಡ್ವಿ ಕೆಲವೊಂದನ್ನ. ಬಟ್ ರಿಸ್ಕ್ ಅಂತ ಹೇಳಬಾರ್ದು. ಒಂದು ಚಿತ್ರ ಮಾಡಬೇಕಾದ್ರೆ ತುಂಬ ಇಷ್ಟಪಟ್ಟನೇ ಮಾಡಿದ್ದೀವಿ. ಕಷ್ಟ ಆದರೂ ಕೂಡ ನಮ್ಗೆ ಇಷ್ಟಪಟ್ಟನೇ ಮಾಡಿದ್ದೀವಿ. ಚಿತ್ರಕ್ಕೆ ಸುಮಾರು ಜನ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಇವತ್ತು ನಮ್ಮ ಬಳ್ಳಾರಿ ವೀರ ಒಬ್ಬರು ಬಂದಿದ್ದಾರೆ. ಹಾಗೆ ನಮ್ಮ ಸಂಜೆವಾಣಿ ಪತ್ರಿಕೆ ವರದಿಗಾರರಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ಸ್ನೇಹಿತರು ನಮ್ಮ ಸಂಜಯ್ ನಾಗ್ ಸರ್ ಅವರಿದ್ದಾರೆ. ಅವರು ತುಂಬ ನಮಗೆ ಹೆಲ್ಪ್ ಮಾಡಿದ್ದಾರೆ. ಹಾಗೆ ನಮ್ಮ PRO ಸರ್ ಕಾರ್ತಿಕ್ ಸುಧನ್ ಸರ್ ಕೂಡ ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಹತಾರ ಅನ್ನೋ ಒಂದು ಚಿತ್ರ, ಹೊಸ ಚಿತ್ರ ಬರ್ತಾ ಇದೆ ಈಗ. ಆ ಚಿತ್ರದ ಹೀರೋ ಆಗಿರತಕ್ಕಂಥ ಚಂದು ಶಿವನಂದ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ, ಅವರು ಬಂದಿದ್ದಾರೆ. ಮುಖ್ಯವಾಗಿ ಶ್ರೀ ಪಾವನಿ ಲಕ್ಷ್ಮಿ ಕಂಬೈನ್ಸ್ ಈ ಬ್ಯಾನರ್ಗೆ ನಾನು ಓದ್ಸಲೂ ಕೃತಜ್ಞತೆ ಹೇಳಿದ್ದೆ, ಈಗಲೂ ಹೇಳಲೇಬೇಕು. ಯಾಕೆಂದ್ರೆ
ನಮ್ಮಂತವ್ರಿಗೆ ಒಂದು ಅವಕಾಶ ಕೊಟ್ಟು ಇವತ್ತು ಈ ಮಟ್ಟಕ್ಕೆ ತಂದಿರತಕ್ಕಂಥ ಶ್ರೀ ಪಾವನಿ ಲಕ್ಷ್ಮಿ ಕಂಬೈನ್ಸ್ ಬ್ಯಾನರ್ನ ಶ್ರೀಮತಿ ಲಕ್ಷ್ಮಿ ಷಣ್ಮುಖ ಮೇಡಮ್ ಅವ್ರಿಗೆ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಮೇಡಮ್. ತುಂಬಾ ಥ್ಯಾಂಕ್ಸ್. ತಾವು ನಮಗೊಂದು ಸಿನಿಮಾ ಕೊಟ್ಟಿದ್ದೀರಾ. ತಮ್ಮ ಕುಟುಂಬಕ್ಕೆ ಹಾಗೂ ತಮಗೆ ಮತ್ತು ನಮ್ಮ ಸರ್ ಹೀರೋ ಸರ್ ಆಗಿರ್ತಕ್ಕಂಥ ಷಣ್ಮುಖ ಜೈ ಸರ್ ಅವ್ರಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೇನೆ. ಅದೇ ರೀತಿಯಾಗಿ ನಮ್ಮ ಚಿತ್ರದಲ್ಲಿ ಅಭಿನಯಿಸ್ತಿರ್ತಕ್ಕಂಥ ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡು ಜೊತೆಗೆ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡ್ತಾನೆ ಇರ್ತೀವಿ. ಸ್ನೇಹಿತರು ಕೂಡ ಹೌದು, ನಮಗೆ ಮಾರ್ಗದರ್ಶಕರು ಕೂಡ ಹೌದು. ನಮ್ಮ ವರ್ಧನ್ ಸರ್ ಇದ್ದಾರೆ ಜೊತೆಗೆ. ಅವರು ಒಂದು ನಮ್ಮ ಸಹಕಾರದಿಂದ ಅವರ ಸಹಕಾರದಿಂದ ನಮ್ಮ ಸಿನಿಮಾ ಇವತ್ತು ಈ ಮಟ್ಟಕ್ಕೆ ಬಂದಿದೆ. ಅದೇ ರೀತಿ ಕಟಿ ವಿಶ್ವ ಸರ್ನು ಇದ್ದಾರೆ. ಅವರು ತಮ್ಮ ಡೇಟ್ಗಳನ್ನ ಅಡ್ಜಸ್ಟ್ ಮಾಡಿಬಿಟ್ಟು ನಮ್ಮ ಸಿನಿಮಾಕ್ಕೆ ಎಲ್ಲ ಕೊಟ್ಟಿದ್ದಾರೆ. ಬೇರೆ ಬೇರೆ ಚಿತ್ರಗಳಿಗೆ ಅವರು ಶೂಟಿಂಗ್ ಬ್ಯುಸಿ ಇದ್ರು. ಅಂತ ಟೈಮಲ್ಲಿ ಆಗ್ಲಿ ಮಾಡೋಣ, ಅದೇನು ಡೇಟ್ ಆಗುತ್ತೆ ಹೇಳಿ ಡೈರೆಕ್ಟ್ರೆ, ಬಂದು ಮಾಡ್ಕೊಡ್ತೀನಿ ಅಂತ ಅವ್ರ ಪಾಪ ತುಂಬ ಹೃದಯದಿಂದ ನಮ್ಮ ಸಿನಿಮಾದಲ್ಲಿ ಭಾಗವಹಿಸಿದ್ದಾರೆ. ಅದೇ ರೀತಿಯಾಗಿ ನಮ್ಮ ದೀಪಕ್ ಕುಮಾರ್ JK ಅವ್ರ ಬಗ್ಗೆ ನಾನು ಹೇಳಬೇಕು. ಯಾಕಂದ್ರೆ ಅವರ ಅಪ್ಪಾಜಿ ಬಂದು ನಮಗೆ ತುಂಬಾ ಆತ್ಮೀಯರು. ಅವ್ರ ಕಡೆಯಿಂದಾನೇ ನಮಗೆ ಇವ್ರು ಪರಿಚಯ ಆಗಿದ್ದು. ಅವ್ರದ್ದು ಒಂದಿಷ್ಟು ಸುಮಾರು ಚಿತ್ರಗಳಿಗೆ ನಾವು ಕ್ಯಾಮ್ರಾಗಳನ್ನ ತಗೊಂಡಿದ್ದೆ ನಾನು. ಆ ಟೈಮಲ್ಲಿ ಹೇಳೋರು, ಅವರು ಒಂದು ಕಾಮನ್ ಒಂದು ಬಳಸ್ತಾರೆ, ಮಾಮ್ ಅಂತಾರೆ ಎಲ್ಲರಿಗೂ. ಅವ್ರು ಕರೆದ್ಬಿಟ್ಟು ಹೇಳಿದ್ರು, ನನ್ನ ಮಗನ ಒಂದ್ಸಲ ನೋಡಪ್ಪ ಹೆಂಗ್ ಮಾಡ್ತಾರೆ ನೋಡಿ, ನೀವು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತಂದ್ರು. ಬಟ್ ಅದ್ಭುತವಾದ ಒಂದು ಫೋಟೋಗ್ರಫಿ ಹಾಗೂ ಸಿನಿಮಾಟೋಗ್ರಫಿ ನಮ್ಮ ಸಿನಿಮಾ ಕೊಟ್ಟಿದ್ದಾರೆ. ದೀಪಕ್ ಕುಮಾರ್ ಅವರಿಗೆ ನನ್ನ ಕಡೆಯಿಂದನೂ ತುಂಬಾ ಹೃದಯದ ಧನ್ಯವಾದಗಳು. ಒಳ್ಳೆ ಚೆನ್ನಾಗಿ ಇವತ್ತು ನೋಡಿದಿರಲ್ವಾ ಟ್ರೈಲರ್ ಅಲ್ಲಿ ಪ್ರತಿ ಶಾಟ್ಗೆ ಅವರು ನಾವು ಕಿತ್ತಾಡ್ತಾನೆ ಇರ್ತಿದ್ವಿ. ಅಣ್ಣ ಹಿಂಗ್ ಬರಲ್ಲಣ ಅಂತಂದ್ರೆ ಅವರು ಅನ್ನೋದು, ನಾನು ಇಲ್ಲ ಹಿಂಗೆ ಬೇಕು ಅಂತ ನಾನು ಅನ್ನೋದು, ಲೈಟಿಂಗ್ ಪ್ಯಾಟರ್ನ್ ಇಂದ ಹಿಡಿದು ಎಲ್ಲ ಮಾಡ್ತಾ ಇದ್ವಿ. ಆ ತರದ್ ಕೊಟ್ಟಿರ್ತಕ್ಕಂಥ ದೀಪಕ್ ಕುಮಾರ್ ಅವ್ರಿಗೆ. ಹಾಗೆ ರೋಬೋ ಬಂದಿದ್ದಾರೆ ಇವತ್ತು ಕಲಾವಿದರಾಗಿ. ಅವರು ಸುಮಾರು 4 ವರ್ಷ ಆಯ್ತು ಬೆಂಗಳೂರಿಗೆ ಬಂದು. ಬಟ್ ಕನ್ನಡ ನಮಗಿಂತ ಚೆನ್ನಾಗಿ ಮಾತಾಡ್ತಾರೆ ಅವರು. ಅವರು ದಕ್ಷಿಣ ಆಫ್ರಿಕಾದಿಂದ ಬಂದಿರ್ಬೇಕು. ದಕ್ಷಿಣ ಆಫ್ರಿಕಾದಿಂದ ಬಂದವರು ಅವರು ಕನ್ನಡ ಅಷ್ಟು ಸ್ಪಷ್ಟವಾಗಿ ಮಾತಾಡ್ತಾರೆ. ಅದೇ ರೀತಿಯಾಗಿ ನಮ್ಮ ಅಪ್ಸರ ಇವತ್ತಿಲ್ಲ, ನಮ್ಮ ಚಿತ್ರದ ನಾಯಕಿ ನಟಿ. ಅವರ ತಂದೆ ಅವರ ಅನುಪಸ್ಥಿತಿಯಲ್ಲಿ ಬಂದಿದ್ದಾರೆ. ನಮ್ಮ ರಾಮಕೃಷ್ಣ ಸರ್ ಅವ್ರದ್ದು ಸಹಕಾರ ತುಂಬಾ ಇದೆ ನಮ್ಮ ಸಿನಿಮಾಗೆ. ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮಗೆ. ಚಿತ್ರದಲ್ಲಿ ಯಾವುದೇ ಒಂದು ಸೀನ್ ಇರ್ಬೋದು, ಏನೇ ಇರ್ಬೋದು, ಅವ್ರು ಪ್ರತಿಯೊಂದರಲ್ಲಿ ಭಾಗವಹಿಸಿ ನಮ್ಮ ಶೂಟಿಂಗಿಗೆ ಒಂದು ಸಹಕಾರ ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಕಾಶ್ನಾಥ್ ಸರ್ ಇದ್ದಾರೆ. ಅವ್ರಿಗೂ ನಾನು ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ತಿಳಿಸ್ತೀನಿ. ಏನಕ್ಕಂದ್ರೆ ಅವರು ಸುಮಾರು ವರ್ಷಗಳಿಂದ ಎಷ್ಟೆಷ್ಟೋ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ವರ್ಕ್ ಮಾಡಿದ್ದಾರೆ. ಅವರು ಅಸೋಸಿಯೇಟ್ ಆಗಿ ನಮ್ಮ ಸಿನಿಮಾದಲ್ಲಿ ವರ್ಕ್ ಮಾಡಿದ ನಮ್ಮ ಪುಣ್ಯ. ಯಾಕಂದ್ರೆ ಅವ್ರ ನಮ್ಮ ಗುರುಗಳು ಅವರು. ಇವತ್ತು ಕಾಶ್ನಾಥ್ ಸರ್ ಇರೋದ್ರಿಂದನೇ ಒಂದು ಹಂತಕ್ಕೆ ಈ ಸಿನಿಮಾ ಬಂದಿದೆ. ಇಲ್ಲಿರೋದು ನಾವು ಮತ್ತೆ ನಮ್ಮ ಷಣ್ಮುಖ ಜೈ ಸರ್ ಮತ್ತೆ ಕಾಶ್ನಾಥ್ ಅವರೇ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನಾವೆಂದು ವರ್ಕ್ ಮಾಡ್ತಾ ಇದ್ವಿ. ಅದೇ ರೀತಿಯಾಗಿ ಹೇಮರಾಜ್ ಅಂತ ಒಬ್ರು ಇದ್ದಾರೆ ನಮಗೆ, ಆರ್ಟ್ ಡಿಪಾರ್ಟ್ಮೆಂಟ್. ಅವ್ರು ಇಲ್ಲೇ ಇದ್ದಾರೆ ನಮ್ಮ ಹೇಮರಾಜ್ ಅವರು. ಅವ್ರಿಗೂ ತುಂಬಾ ಧನ್ಯವಾದಗಳು. ಆಮೇಲೆ ಹೀರೋಯಿನ್ ಅವ್ರಿಗೆ ಒಂದು ಡಬ್ಬಿಂಗ್ ವಾಯ್ಸ್ ಕೊಟ್ಟಿದ್ದಾರೆ ಒಬ್ರು, ಆರತಿ ಮೇಡಮ್ ಅವರು ಅಂತ. ಅವರು ಕೂಡ ಬಂದಿದ್ದಾರೆ ಕಾರ್ಯಕ್ರಮಕ್ಕೆ. ಅವ್ರಿಗೂ ಕೂಡ ನನ್ನ ಕಡೆಯಿಂದ ತುಂಬಾ ಧನ್ಯವಾದಗಳು ಮೇಡಮ್, ತುಂಬಾ ಥ್ಯಾಂಕ್ಸ್. ಹಾಗೆ ಈ ಚಿತ್ರದ ಬಗ್ಗೆ ಹೇಳ್ಬೇಕಂತಂದ್ರೆ ಪ್ರತಿಯೊಬ್ಬರು ತಮ್ಮ ತಮ್ಮ ಕೆಲಸಗಳನ್ನ ಕರೆಕ್ಟ್ ಆಗಿ ಮಾಡಿದ್ದಾರೆ. ಈಗ ತಾನೇ ನಮ್ಮ ಬಾಲರಾಜ್ ಸರ್ ಬರ್ಬೇಕಾಗಿತ್ತು, ಅವ್ರು ಇನ್ನೇನು ಬರ್ಬೋದು ಇಷ್ಟರಲ್ಲೇ. ಅದೇ ರೀತಿಯಾಗಿ ನೀವು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನೋಡ್ತಾ ಇದ್ದೀರಾ, ಹಿತನ್ ಹಾಸನ್ ಅವ್ರು ಮಾಡಿದ್ದಾರೆ. ಅವರು ತುಂಬಾ ಅಚ್ಚುಕಟ್ಟಾಗಿ ನಾವೇನ್ ಕೇಳ್ಕೊತೀವೋ ಅದ್ರ ತಕ್ಕದಾಗಿ ಅವ್ರು ಮಾಡಿದ್ದಾರೆ. ಅದೇ ರೀತಿಯಾಗಿ 4 ಸಾಂಗ್ ಇದೆ ಸಿನಿಮಾದಲ್ಲಿ. ಆ 4 ಸಾಂಗ್ಗಳನ್ನ ನಮ್ಮ ಜೈ ಆರ್ಯ ಅಂತ ಕೊರಿಯೋಗ್ರಾಫರ್ ಇದ್ದಾರೆ ನಮ್ಮ ಮಾಸ್ಟರ್ ಅವರು. ಅವರು ಕಂಪೋಸ್ ಮಾಡಿಬಿಟ್ಟು ಎಲ್ಲ ಪ್ರತಿಯೊಂದು ಹಂತಗಳಲ್ಲಿ ಅವರು ಕೂಡ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೂ ಇವತ್ತು ಅನುಪಸ್ಥಿತಿಯಲ್ಲಿ ಬಂದಿಲ್ಲ. ಸೊ ಅವ್ರಿಗೂ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳ್ತೀನಿ. ಅದೇ ರೀತಿಯಾಗಿ ಚಂದ್ರು ಬಂಡೆ ಅವ್ರ ಬಗ್ಗೆ ಹೇಳಲೇಬೇಕು. ಯಾಕಂದ್ರೆ ಈ ಸಿನಿಮಾದಲ್ಲಿ ಸಾಹಸ ದೃಶ್ಯಗಳು ತುಂಬಾ ನಮ್ಗೆ ಟಫ್ ಆಗಿತ್ತು. ಯಾಕಂದ್ರೆ ನಮ್ ಸಾರ್ಗೆ ಒಂದು ಹೊಡೆತ ಬಿದ್ರೆ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ. ಸಿನಿಮಾ ಅಂದ ತಕ್ಷಣ ನಾವೇನ್ ಮಾಡ್ತೀವಿ, ಒಂದು ಟಚ್ ಮಾಡ್ತೀವಿ, ವಾಪಸ್ ಬಂದ್ಬಿಡ್ತೀವಿ. ಬಟ್ ಇವರು ಪ್ರತಿ ಒಂದು ಶಾರ್ಟ್ ಅಲ್ಲಿ ಕೂಡ ವಧೆ ತಿಂದಿದ್ದಾರೆ. ಪ್ರತಿಯೊಂದು ಡೊಮೆಸ್ಟಿಕ್ಸ್ ಏನಿದೆಲ್ಲ ಎಲ್ಲ ಒರಿಜಿನಲ್ ಆಗಿ ಓಡಿಸ್ಕೊಂಡಿದ್ದಾರೆ. ಕೇಳೋರು ನಮ್ಗೆ ಏನಕ್ಕೆ, ಯಾಕೆ ಸರ್ ಈ ತರ ಮಾಡ್ತಿದ್ದೀರಾ, ಎಕ್ಸ್ಪ್ರೆಷನ್ ಬರ್ತಾ ಇಲ್ಲ ನಿಮ್ದು, ನೋಡಿ ಏನಾಗ್ತಿದೆ ಶಾರ್ಟ್ ಅಂದ್ರೆ. ಸರ್ ನನ್ಗೆ ಹೊಡೆದ್ರೆ ತಾನೇ ನಿಮ್ಗೆ ಗೊತ್ತಾಗೋದು, ನಾನು ಒಂದ್ಸಲ ಹೊಡಿಸಿ ಪರವಾಗಿಲ್ಲ ಅನ್ನೋರು. ಆಮೇಲೆ ಸ್ಟಂಟ್ ಮಾಸ್ಟರ್ನ ಕೇಳ್ತಾ ಇದ್ದೆ ನಾನು, ಸರ್ ಈ ತರ ಹೇಳ್ತಿದ್ದಾರೆ, ಪರವಾಗಿಲ್ಲ ರೀ ಟಚ್ ಮಾಡಿ ಪರವಾಗಿಲ್ಲ ಅಂದ್ರೆ. ಸುಮಾರು ಏಟ್ಗಳು ತಿಂದಿದ್ದಾರೆ. ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಅವ್ರಿಗೆ ಏನ್ ಬೇಕಾದ್ರೆ ರಿಯಲಿಸ್ಟಿಕ್ ಆಗಿಯೇ ಬಂದಿದೆ. ಆ ತರ ಒಂದು ಸಪೋರ್ಟ್ ಮಾಡಿ ಸಿನಿಮಾಗೊಂದು ಡೆಡಿಕೇಶನ್ ಮಾಡಿ, ಆಮೇಲೆ ಇವ್ರದ್ದೊಂದು ಅಣ್ಣವ್ರ ಬಿಟ್ಟರೆ ಒಂದು ತಿರುಗಿಸ್ತಕ್ಕಂಥದ್ದು ನಾನು ಕೆಲವರಲ್ಲಿ ನೋಡಿದ್ದೀನಿ ನಟರುಗಳಲ್ಲಿ. ಅದನ್ನ ಇವ್ರ ಹತ್ರ ಇತ್ತು. ಈ ಯೋಗಾಸನಗಳಲ್ಲಿ ಒಂದು ಆಸನ ಬರುತ್ತೆ, ಆ ಒಂದು ನಾಭಿಯಿಂದ ಒಂದು ತಿರುಗಿಸ್ತಕ್ಕಂಥ ಒಂದು ಆಸನ. ಆ ಆಸನನ ಇವರು ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ರು. ಅದನ್ನ ಒಂದು ತುಣುಕು ನಾವು ನಮ್ಮ ಚಿತ್ರದಲ್ಲಿ ಬಳಸ್ಕೊಂಡಿದ್ದೀನಿ ನಾನು. ಅಂದ್ರೆ ಇವರಲ್ಲಿ ಏನು ಟ್ಯಾಲೆಂಟ್ ಇದೆಯೋ ಅದನ್ನ ತೋರಿಸೋಣ ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ದೀವಿ. ಅದೇ ರೀತಿಯಾಗಿ ಈಗ ತಾನೇ ನಮ್ಮ ಕಾಂಗ್ರೆಸ್ನ
ಮುಖಂಡರು ಮತ್ತು ನಮ್ಮ ಹಿರಿಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ಕೊಡ್ಲೆ ಮಲ್ಲಿಕಾರ್ಜುನ್ ಅವರು ಬಂದಿದ್ದಾರೆ. ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತಾ ಹಾಗೂ ಸ್ವಾಗತ ಕೋರ್ತಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ. ತುಂಬಾ ಧನ್ಯವಾದಗಳನ್ನ. ಅದೇ ರೀತಿಯಾಗಿ ನಮ್ಮ ಚಿತ್ರದಲ್ಲಿ ಈ ತರ ಒಂದು ರಿಸ್ಕ್ ತಗೊಂಡೆಲ್ಲ ಶೂಟಿಂಗ್ ಮಾಡಿದೀವಿ. ಪ್ರತಿಯೊಂದು ಹಂತದಲ್ಲೂ ಕೂಡ ಸಿನಿಮಾ ಮುಗಿಸ್ಲಿಕ್ಕೆ ಏನೇನು ಬೇಕು ಯಾವುದಿಲ್ಲ. ರಿಸ್ಕ್ ಅಂದ್ರೆ ಈ ತರದ ಸರ್, ಈಗ ಹೇಳಿದ್ವಲ್ಲ, ಅಂದ್ರೆ ಒಂದು ಸ್ಟಂಟ್ ಮಾಡ್ಬೇಕಾದಾಗ ಏನಾಗುತ್ತೆ, ಈಗ ಗೊತ್ತಿದ್ದವ್ರಿಗಾದ್ರೆ ಏನಾಗುತ್ತೆ, ಒಂದಿನ ಬಿಟ್ಟು 2 ದಿನ ಆಗ್ಬೋದು, ಅಥವಾ ಡೇ ಬಿಟ್ಟು ನೈಟ್ ಆಗ್ಬೋದು. ಈ ತರ ನಮ್ಗೆ ಶೂಟಿಂಗ್ ಶೆಡ್ಯೂಲ್ಗಳು ಹೇಳ್ಕೊಂಡು ಹೋಗಿದೆ. ಹೌದು ಸರ್. ನಮ್ಮಲ್ಲಿ ಸ್ಪೆಷಲ್ ಏನಂದ್ರೆ ಇದು ರಿಯಲಿಸ್ಟಿಕ್ ಆಗಿರೋ ಕಥೆ ಆಗಿರೋದ್ರಿಂದ ನಾವು ರಿಯಲಿಸ್ಟಿಕ್ ಆಗಿಯೇ ಬರ್ಬೇಕನ್ನೋದನ್ನ ಒಂದಿಷ್ಟು ಮೈಂಡಾಗಿ ಇಟ್ಕೊಂಡಿದ್ವಿ ಕೆಲವೊಂದನ್ನ. ಅದೇ ತರ ಬರೋದ್ರೊಳಗೂ ಅದು ಬರ್ಲೇಬೇಕು ಅನ್ನೋದು ಒಂದು ಉದ್ದೇಶಕ್ಕೋಸ್ಕರ ಸುಮಾರು ಟೇಕ್ಗಳಾಗಿರ್ಬೋದು ಅದೆಲ್ಲ ಆಗಿದೆ. ಮೋಸ್ಟ್ಲಿ ಅವರಿಗೆ ರಿಲೀಸ್ ಆದ್ಮೇಲೆ ರಿಸ್ಕ್ ಆಗ್ಬೋದು. ಅದೊಂದು ಡೈಲಾಗ್ಗಳೆಲ್ಲ ನೋಡಿದ್ರಲ್ವಾ, ಡೈಲಾಗ್ಗಳಲ್ಲಿ ಏನಾಗಿದೆ ಅಂದ್ರೆ ಕೆಲವೊಂದು ಫಿಲ್ಟರ್ದಾಗ ಎಳಿಸ್ಬಿಟ್ಟಿದ್ವಿ ಕೆಲವೊಂದನ್ನ. ಅದೇ ತರ ಸೀನಲ್ಲೂ ಕೂಡ ಕೆಲವೊಂದಿದೆ, ಅಂದ್ರೆ ಚಿತ್ರದಲ್ಲಿ ಸುಮಾರು ಇದೆ ಆ ತರದ್ದು. ಆಗಿದೆ ಸರ್, ಸೆನ್ಸರ್ ಕೊಟ್ಟಿದ್ರು ಒಂದಿಷ್ಟು. ಹಂಗೆ ನಾವೊಂದ್ ಸ್ವಲ್ಪ ಅವ್ರಿಗೆ ಅಲ್ಲ, ಅದಕ್ಕೊಂದು ಕೌಂಟರ್ ಸಿನಿಮಾ ನೋಡಿದ್ರೆ ಇರುತ್ತೆ ಸರ್. ಈಗ ತಾನೇ ನಮ್ಮ ಹಿತನ್ ಹಾಸನ್ ಅವ್ರು ಬಂದ್ರು, ಅವ್ರಿಗೆ ತುಂಬಾ ಹೃದಯದ ಧನ್ಯವಾದಗಳು. ಹಾಗೆ ಸ್ವಾಗತ ಸರ್ ತಮ್ಗೆ. ಅವರು ನಮ್ಮ ಹಿನ್ನೆಲೆ ಸಂಗೀತ ಕೊಟ್ಟಿರ್ತಕ್ಕಂಥವ್ರು ಹಿತನ್ ಹಾಸನ್ ಅವರು. ಸರ್ ರಿಸ್ಕ್ ಅಂದ್ರೆ ಏನಿಲ್ಲ ಸರ್, ಆ ತರದ್ದೇ ಇದೆ. ಸಿನಿಮಾದಲ್ಲಿ ಏನಂದ್ರೆ ಕೆಲವೊಂದು ನೈಜ ಘಟನೆಗಳು ಮಾಡ್ಬೇಕಾದಾಗ ಏನಾಗುತ್ತೆ ಅಂದ್ರೆ ಒಬ್ಬ ಡೈರೆಕ್ಟರ್ಗೆ ಆಗಿರ್ಬೋದು, ಕಲಾವಿದರಿಗಾಗಿರ್ಬೋದು. ಇಲ್ಲ, ಕೋಮು ಸೌಹಾರ್ದ ಅನ್ನೋದಕ್ಕಿಂತ ಆ ವಿಷಯನ ಟಚ್ ಮಾಡಿದೀವಿ ಇಲ್ಲನಲ್ಲ, ಬಟ್ ವಿಷಯ ಹೋಗೋದ್ರೊಳಗಡೆ ಏನೋ ಒಂದು ಡೈವರ್ಟ್ ಆಗುತ್ತೆ ಸರ್. ಕೋಮು ಸೌಹಾರ್ದ ಅಂದ್ರೆ ಹಿಂದೂ ಮುಸ್ಲಿಂ ನಡುವೆ ಒಳ್ಳೆ ಬಾಂಧವ್ಯ ಇರೋ ತರ ಏನಾದ್ರು ತೋರಿಸಿದ್ರ? ಹೌದೌದು, ಅದು ಬರುತ್ತೆ. ಇಲ್ಲ, ಇದು ಏನಂದ್ರೆ ಬೇಜಾರು ಮಾಡ್ಕೊಳ್ಳೋಂಥದ್ದು ಯಾರ್ದು ಏನು ಅಂತ ಅಂಶಗಳು ಇಲ್ಲ ಸರ್. ಯಾವ್ದು ಎಲ್ಲ ಚೆನ್ನಾಗಿದೆ. ಬಟ್ ಈಗ ಏನ್ ಮಾಡ್ತೀವಿ ಅಂದ್ರೆ ಫೈನಲ್ ಅಂತ ಬಂದಾಗ ನಾವು ಇನ್ನೊಬ್ರಿಗೆ ಮಾತಾಡೋ ಅದು ಕಿತ್ತಾಡ್ಬಿಟ್ಟು ಕೊನೆಗೆ ಒಂದು ಡಿಸಿಷನ್ ಬರ್ತೀವಿ. ಆ ಡಿಸಿಷನ್ ಇದೆ ಸರ್ ಅದ್ರಲ್ಲಿ. ಒಂದು ಫೈನಲ್ ಆಗಿ ಏನ್ ಬೇಕೋ ಅದನ್ನ ಕೊಟ್ಟಿದೀವಿ. ಶೋಭರಾಜ್ ಹೇಳ್ತಾರೆ ಏನಂತ ಹೇಳ್ತಾರೆ ಸರ್? ಶೋಭರಾಜ್ ಡೈಲಾಗ್ ಹೇಳ್ತಾರೆ ಅದನ್ನ. ಹೌದು, ಇನ್ನ ನಿಮಗೆ ಬುದ್ಧಿ. ಅದೇ ಅಷ್ಟೇ, ಅದೇ ಟರ್ನಿಂಗ್ ಪಾಯಿಂಟ್. ಹೌದು ಹೌದು, ತುಂಬಾ ಮೆಸೇಜ್ ಇದೆ ಸರ್. ಈಗಿನ ಒಂದು ಪ್ರೆಸೆಂಟ್ ವಾಸ್ತವದಲ್ಲಿ ಏನ್ ನಡೀತದೆಯೋ ಅದನ್ನ ನಾವು ಸ್ಕ್ರೀನ್ ಮೇಲೆ ತರಕ್ ಪ್ರಯತ್ನ ಪಟ್ಟಿದೀವಿ. ರಿಸ್ಕ್ ಅನ್ನೋದು ಏನಿಲ್ಲ ಸರ್. ಒಂದು ನೈಜ ಘಟನೆ ಯಾವ ತರ ತೆರೆ ಮೇಲೆ ತರಬೇಕಾದಾಗ ಸಿನಿಮಾಟಿಕ್ ಕೆಲವೊಂದು ತೊಂದರೆಗಳು ಅನುಭವಿಸ್ಬೇಕಾಗುತ್ತೆ. ಈಗ ಏನೋ ಒಂದು ಹೇಳ್ತೀವಿ, ಈಗ ನೋಡಿ ಹೇಳಿದ್ರು ಸಾರ್ಗಳೆಲ್ಲ ಹೇಳಿದ್ರು, ಒಂದು ಸೆನ್ಸರ್ ಅಲ್ಲಿ ಏನಾದ್ರು ಕೇಳಿದ್ರ ಅಂತ. ಆ ತರದೆಲ್ಲ ನಾವು ರಿಸ್ಕ್ ಹೇಳ್ಕೊಳ್ಳಬೇಕು ಸರ್ ಅಂತ ಟೈಮಲ್ಲಿ. ಅಲ್ಲೊಂದು ಪ್ರಶ್ನೆ ಕೇಳ್ತೀರಾ ನೋಡಿ? ಹಾ ಹೇಳಿ ಸರ್. ಇದು ನಾನು ಒಂದು ಡಿಗ್ರಿ ಮಾಡ್ಬೇಕಾದ್ರೆ ನನ್ನ ಸ್ನೇಹಿತನ ಲೈಫಲ್ಲೇ ನಡೆದಿದ್ದು. ಬಟ್ ಕೆಲವೊಂದು ಇನ್ಸ್ಟಿಟ್ಯೂಟ್ಗಳು ಬೇರೆ ಬೇರೆ ಕಡೆಯಿಂದ ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ದು ಸರ್. ಹಾ ಸರ್, ಹೌದು ಆಗಿದೆ. ಆ ತರದ್ದು ಏನಿಲ್ಲ ಸರ್ ಇದ್ರಲ್ಲಿ ಒಂದು. ಹೌದು ಹೌದು, ಖಂಡಿತ. ಬಟ್ ನೀವು ಕೇಳಿದ್ದು ಚೆನ್ನಾಗಿದೆ ಸರ್. ಆದ್ರೆ ಸಿನಿಮಾ ನೋಡಿದ್ಮೇಲೆ ಅದು ಅನ್ಸೋದಿಲ್ಲ ಸರ್ ಯಾರು. ಅಂದ್ರೆ ಒಂದು ಸಂದೇಶವನ್ನು ಕೊಟ್ಟಿದ್ದೀವಿ ಸರ್ ಲಾಸ್ಟ್. ಆ ತರದ ಊಹೆ ಮಾಡ್ಕೊಳ್ಳೋಂಥದ್ದು ಏನು ಇಲ್ಲ ಸರ್ ಇದು. ಈಗ ನೀವು ಹೇಳಿದ್ದು ಸೌಹಾರ್ದ ಆಗ್ಬೋದು, ಕೋಮ್ ಆಗ್ಬೋದು, ಅಥವಾ ಏನ್ರಿ ಅವ್ರಿಗೆ ತಂದಿರ್ತೀರಾ, ಆ ತರದ್ದು ಏನಿರುತ್ತಲ್ಲ ಅದು ಯಾವುದೂ ಇರಲ್ಲ ಸರ್. ಹೌದೌದು, ಅದೇ ಬಂದಿದೆ. ಖಂಡಿತ ಖಂಡಿತ. ಬಟ್ ಈ ಪ್ಯೂರ್ ಒಂದು ಲವ್ ಸ್ಟೋರಿ ಸರ್. ಪ್ರತಿಯೊಬ್ಬ ಮಾನವತ್ವ ಇರ್ತಕ್ಕಂಥ ನೋಡ್ಲೇಬೇಕಾದ ಚಿತ್ರ. ಒಂದು ಇಷ್ಟಪಡ್ತಾರೆ ಖಂಡಿತವಾಗಿ. ಒಂದು ಮ್ಯೂಸಿಕಲ್ ಸಿನಿಮಾ, ಮ್ಯೂಸಿಕಲ್ ಜರ್ನಿ ಆಗುತ್ತೆ ವಿತ್ ಕಮರ್ಷಿಯಲ್ ಎಲಿಮೆಂಟ್ಸು ಇದೆ. ಹಾಗೆ ನಮ್ಮ ವೆಂಕಟ್ ಸರ್ ಕೂಡ ಬಂದಿದ್ದಾರೆ ಇವತ್ತು. ಅವರು ನಮ್ಮ ಡಿಸ್ಟ್ರಿಬ್ಯೂಟರ್ ಓದ್ ಸಿನಿಮಾ ಒಂದು ಮಾಡಿಕೊಟ್ಟಿದ್ರು. ಅವರು ಕೂಡ ತಮ್ಮ ಬಿಡುವು ಕಾರ್ಯಕ್ರಮ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತಾರೆ ಸರ್. ಇನ್ನು ಆದಷ್ಟು ಬೇಗನೆ ತೆರೆಗೆ ಬರ್ಬೇಕು ಅನ್ಕೊಳ್ಳಿ ಸರ್, ನೆಕ್ಸ್ಟ್ ಮಂತ್. ಹೀಗಾಗಿದೆ. ಹಾ ಸರ್, ಟ್ರೈಲರ್ ಇವತ್ತೆಲ್ಲ ಹಾಗಾಗಿದೆ ಸರ್. ಚಿತ್ರವನ್ನು ಈ ತರ ಮಾಡಿದೀವಿ ಸರ್, ಖಂಡಿತ. ಕೇಳಿ ಪರವಾಗಿಲ್ಲ, ಕೇಳಿ ಸರ್, ಏನು ಪರವಾಗಿಲ್ಲ ಸರ್. ಆಲ್ಮೋಸ್ಟ್ ಬೆಂಗಳೂರಿನಲ್ಲೇ ಒಂದು 75 ಭಾಗ ಇಲ್ಲೇ ಮಾಡಿದ್ದಾರೆ ಶೂಟಿಂಗು. ಮಿಕ್ಕಿದ್ದು ತುಮಕೂರು, ನೆಲಮಂಗಲ, ಆಮೇಲೆ ಯಲಹಂಕ ಮಾಡಿದ್ದೀವಿ. ಬಟ್ ಆಲ್ಮೋಸ್ಟ್ ತುಮಕೂರು ಮತ್ತು ಬೆಂಗಳೂರು ಸುತ್ತಮುತ್ತ ಸರ್ ಎಲ್ಲ ಮಾಡಿದ್ದೀವಿ. ಇದು ನಡೆದಿದ್ದು ನಮ್ಮ ಆಲ್ಮೋಸ್ಟ್ ಬೆಂಗಳೂರಲ್ಲೇ ನಡೆದಿದ್ದು. ನಮ್ಮ ಬೆಂಗಳೂರೇ ನಡೆದಿದ್ದು. ನೇಟಿವಿಟಿ ಮತ್ತು ಬೆಂಗಳೂರೇ ಇರುತ್ತೆ ಸರ್. ಮಿಕ್ಕಿದ್ದು ಒಂದಿಷ್ಟು ಪೇಪರ್ ಕಟ್ಟಿಂಗ್ಸು, ಆಮೇಲೆ ಒಂದಿಷ್ಟು ಟ್ರೂ ಇನ್ಸಿಡೆಂಟ್ಗಳು ಕೆಲವೊಂದು ಯೂಟ್ಯೂಬಲ್ಲಿ ಬಂದಿದ್ದು, ಅದೆಲ್ಲ ನೋಡ್ಬಿಟ್ಟು ಕಲೆಕ್ಟ್ ಮಾಡಿದ್ದೀವಿ ಸರ್. ಆ ಥರದೊಂದು ಸಬ್ಜೆಕ್ಟ್.
ನಿಮಗೆ ಟೈಟ್ಲು ಈಸಿಯಾಗಿ ಸಿಗ್ತಾ ಇದೆ, ಸಿಕ್ತು ಸರ್. ತುಂಬಾ ಕಾಮನ್ ಆಗಿದೆ ಟೈಟಲ್. ಹೌದು ಸರ್, ಹೌದು. ನಾವು ಸಿಗೋದೇ ಇಲ್ಲ ಅಂತ ಅನ್ಕೊಂಡು ಹೋಗ್ಬಿಟ್ಟಿದ್ವಿ ಸರ್. ಬಟ್ ಹೋದ ತಕ್ಷಣ ರಿಜಿಸ್ಟರ್ ಯಾವುದು ಇರಲಿಲ್ಲ, ಮಾಡಿಸಿ ಆಯ್ತು. ಖಂಡಿತ ಖಂಡಿತ ಇರ್ಬೋದು ಸರ್, ಇರ್ಬೋದು. ಆ ಥರ ಇದೆ ಸರ್. ನೀವೆಲ್ಲರೂ ಬಂದಿದ್ದೀರಾ, ನಮ್ಮ ಚಿತ್ರವನ್ನು ಇಷ್ಟು ಪ್ರೋತ್ಸಾಹ ಮಾಡಿದ್ದೀರಾ. ಎರಡನೇ ಟೈಮ್ ಆಯ್ತು ನಾವೆಲ್ಲ ಮೀಟ್ ಮಾಡಲಿಕ್ಕೆ. ತುಂಬಾ ಸಂತೋಷ ಆಯ್ತು ಸರ್ ತಮ್ಮನ್ನೆಲ್ಲ ಮತ್ತೊಮ್ಮೆ ನೋಡ್ಲಿಕ್ಕೆ. ನಮ್ಮ ಚಿತ್ರ ಆದಷ್ಟು ಬೇಗ ತೆರೆಗೆ ಬರುತ್ತೆ. ನಮ್ಮ ಚಿತ್ರ ಒಂದೆಲ್ಲ, ಕನ್ನಡ ಚಿತ್ರಗಳು ಇನ್ನೂ ಚೆನ್ನಾಗಿ ಬರ್ಬೇಕನ್ನೋದು ನಮಗೊಂದು ಆಸೆ ಇದೆ. ಥಿಯೇಟರ್ಗಳಿಗೆ ಜನಗಳು ಬರಬೇಕು, ಜನಗಳು ಬಂದು ನಮ್ಮ ಸಿನಿಮಾಗಳೆಲ್ಲ ನೋಡಿದಾಗನೇ ಅದಕ್ಕೊಂದು ಬೆಲೆ ಬರುತ್ತೆ. ಒಂದು ಕಲೆಗೊಂದು ಬೆಲೆ ಬರ್ಬೇಕಂದ್ರೆ ಜನಗಳೊಂದು ಚಪ್ಪಾಳೆ, ಅವರೊಂದು ಪ್ರೋತ್ಸಾಹ, ಅವರ ಒಂದು ಅಭಿಮಾನದ ಆಶೀರ್ವಾದ ಇದೆಯಲ್ವಾ, ಅದು ಯಾವತ್ತೂ ಇರಬೇಕು. ಹಾಗೆ ನಮ್ಮ ತಾಜ್ ಚಿತ್ರದ ಮೇಲೆ ತಮ್ಮೆಲ್ಲರ ಸಪೋರ್ಟ್ ಇದ್ದ ಹಾಗೆ ಎಲ್ಲ ಜನಗಳ ಸಪೋರ್ಟು ಮತ್ತು ಪ್ರೇಕ್ಷಕ ವರ್ಗದವರ ಸಪೋರ್ಟ್ ಇರಬೇಕೆಂದು ನಾನು ಈ ಮೂಲಕ ಕೇಳ್ಕೊಳ್ತಾ, ಇವೆಲ್ಲರೂ ಬಂದಿದ್ದೀರಾ, ಮತ್ತೊಮ್ಮೆ ತುಂಬಾ 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 ಥ್ಯಾಂಕ್ಸ್ ಹೇಳ್ತೀನಿ. ಧನ್ಯವಾದಗಳು ಸರ್. ಧನ್ಯವಾದಗಳು ನಿರ್ದೇಶಕರಿಗೆ. ಆಲ್ ದ ವೆರಿ ಬೆಸ್ಟ್. ಸಿನಿಮಾ ರಿಲೀಸ್ ಆಗಿ ಒಳ್ಳೇದಾಗಿ. 10 ಕತೆ ಕೇಳಿದ ಮೇಲೆ ಈ ಸಿನಿಮಾ ಯಾಕೆ ಓಕೆ ಮಾಡಿದ್ರಿ? ತಾಜ್, ನಿಮ್ಮ ಪಾತ್ರದ ಬಗ್ಗೆ ಮಾತನಾಡೋದಾದ್ರೆ. ವೇದಿಕೆ ಮೇಲಿರುವಂಥ ಗಣ್ಯ ವ್ಯಕ್ತಿಗಳು ಮತ್ತು ಮಾಧ್ಯಮ ಮಿತ್ರರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು. ಸಾರು ಒಂದು 10 ಕತೆ ಹೇಳಿದ್ರಿ ಮೇಡಮ್. ನಾನು ಅವ್ರನ್ನ ನೇರವಾಗಿ ಅಂತೂ ಮೀಟ್ ಆಗಿದ್ದಿಲ್ಲ, ಫೋನಲ್ಲೇ ಮಾತಾಡ್ತಾ ಇದ್ದೆ. ಫೋನಲ್ಲಿ ಮಾತಾಡಿ ಕೆಲವು ವಿಷಯಗಳು ಹೇಳ್ತಾ ಇದ್ರು ನನಗೆ ಅವರು. ನಾನು ಫೋನಲ್ಲೇ ಭಾಳಷ್ಟು ಕೇಳಿದ್ದೀನಿ ಸರ್. ಭಾಳಷ್ಟು ಒಂದು ಸಲ ಫೋನ್ ಹಿಡಿದ್ರೆ ಸರ್ ಮಿನಿಮಮ್ 3 ಅವರ್ಸ್ ಆದರೂ ಮಾತಾಡ್ತಾ ಇದ್ದೆ ಸರ್. ಖಂಡಿತ ಅಂದರೆ ಎಲ್ಲವುದು ಕತೆ ಪೂರ್ತಿ ಹೇಳೋಕ್ಕಾಗೋದಿಲ್ಲಲ್ಲ ಸರ್ ಫೋನಲ್ಲಿ. ಕೆಲವು ಒಂದು ಇನ್ಸ್ಟೆಂಟ್ ಹೇಳ್ಬಿಟ್ರಿಗಿನ ಸಾಕು ಸರ್, ಅದ್ರ ಬಗ್ಗೆ ನಾವು ಏನಾದರೂ ಮಾಡ್ಬೋದು ಅಂತ ಒಂದು ಇದು ಬರುತ್ತೆ ಸರ್. ಹೇಳಿದ್ದಾರೆ ಸರ್, ಭಾಳಷ್ಟು ಹೇಳಿದ್ರು ಪಾಪ. ಬಟ್ ಒಂದು ಹಿಂದೂ ಮುಸ್ಲಿಂ ಈ ಥರ ಆಗಿತ್ತು ಸರ್. ನಮ್ಮ ಒಂದು ಇವರಲ್ಲಿ ಫ್ರೆಂಡಲ್ಲಿ ಆಗಿದಾಗ ಹಿಂಗಾಗಿತ್ತು ಅಂತಂದಾಗ ನಾನು ಓಕೆ ಸರ್, ಭಾಳ ಚೆನ್ನಾಗಿದೆ ಕಥೆನು. ಎಲ್ಲ ಕಡೆ ಗೊತ್ತಲ್ಲ ಸರ್, ಹಿಂದೂ ಮುಸ್ಲಿಂ ಅಂತ ಕಾಮನ್ ಆಗಿ ವರ್ಡ್ಸ್ ಹೋಗ್ತಾನೆ ಇರ್ತತೆ ಬರ್ತತೆ ಸರ್ ಸಮಾಜದಲ್ಲಿ. ಅದು ಕಾಮನ್ ಸರ್. ನಾವೇನಕ್ಕೆ ಮಾಡಿದ್ವಿ ಅಂದ್ರೆ ಸರ್, ಹಿಂದೂ ಮುಸ್ಲಿಂ ಅನ್ನೋದು ಭಾರತ ದೇಶದಲ್ಲಿ ಎಲ್ಲರೂ ಒಂದೇ ಸರ್. ಕರೆಕ್ಟ್ ಅಲ್ಲ ಸರ್? ನಾವೆಲ್ಲರೂ ಒಂದೇ ಅನ್ನೋದನ್ನ ನಾವು ತೋರ್ಸೋಕೆ ಕೊಟ್ಟಿದ್ದೀವಿ ಸರ್, ಅಷ್ಟೇ. ಬೇರೆ ಏನಿಲ್ಲ ಸರ್, ಬೇರೆ ಏನಿಲ್ಲ ಸರ್. ಅದರಲ್ಲಿ ಯಾವ ಒಂದು ಸಂದೇಹನ ನೀವು ಹುಡುಕಂತ ಅವಶ್ಯಕತೆ ಇಲ್ಲ ಸರ್. ಲಾಸ್ಟಿಗೆ ಎಲ್ಲರೂ ಹೌದಲ್ಲಪ್ಪ, ಹುಡುಗ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ, ಚೆನ್ನಾಗಿ ಹೇಳಿದ್ದಾನೆ, ಇದನ್ನ ನಾವು ಯಾಕೆ ಕರ್ತ್ಕೋಬಾರ್ದು ಅನ್ನೋದೊಂದು ಅವ್ರ ಮೈಂಡಲ್ಲಿ ಬರ್ಬೇಕನ್ನೋ ಒಂದು ಅಭಿಲಾಷೆ ಇಟ್ಕೊಂಡು ಜನಗಳಿಗೆ ಒಪ್ಸೋಂಥ ವ್ಯವಸ್ಥೆ ಮಾಡಿದ್ವಿ ಸರ್. ಅದನ್ನು ಜನ ಎಷ್ಟರ ಮಟ್ಟಿಗೆ ಹೋಗ್ತಾರೋ ನಮಗೆ ಗೊತ್ತಿಲ್ಲ ಸರ್. ಒಪ್ಪಬೇಕನ್ನೋದೇ ನಮ್ಮ ಹೃದಯಪೂರ್ವಕವಾದ ಆಸೆ ಸರ್, ಆಕಾಂಕ್ಷೆ ಸರ್. ಇನ್ನೂ ಒಂದು ಏನಂದ್ರೆ ಸರ್ ರಿಸ್ಕ್ ಅಂತ ಹೇಳಿದ್ರು ಸರ್. ಕರೆಕ್ಟ್. ಆ ರಿಸ್ಕ್ ಬಗ್ಗೆ ಸಾರ್ ಕೂಡ ಅವರು ಚೆನ್ನಾಗಿ ಪ್ರಶ್ನೆ ಮಾಡಿದ್ರು. ಸಿನಿಮಾ ಆದಮೇಲೆ ತುಂಬ ರಿಸ್ಕ್ ಸರ್. ಅದು ಹೊಸಬ್ರಿಗೆ ಇನ್ನೂ ರಿಸ್ಕ್ ಸರ್. ನನ್ನಂಥ ವ್ಯಕ್ತಿಗಂತೂ ಮೊದಲೇ ಭಾಳ ರಿಸ್ಕ್ ಸರ್. ಯಾಕಂದ್ರೆ ಸರ್ ಸಾರ್ ಫೈಟು ಒಂದು ಯಾವುದಾದ್ರೂ ಹೇಳಿದಾಗ ಸರ್ ನನಗೆ ಅದು ಎಕ್ಸ್ಪ್ರೆಷನ್ ಬಂದಿಲ್ಲ ಸರ್. ಕರೆಕ್ಟ್ ಸರ್ ಅವ್ರು ಹೇಳಿದಾಗ. ಆವಾಗ ಒಂದು 7:30 ಕ್ಯಾಮ್ರಾ ಇಟ್ಟಿದ್ದನ್ನ 12 o'clock ಆದ್ರೂ ಒಂದು ಫುಟೇಜ್ ಬರಲಿಲ್ಲ ಸರ್. ಆವಾಗ ನಾನು ಫಾದರ್ ಇದ್ರು ಸರ್, ಅವರು ಜೆ ಸಾರ್ ಇದ್ರು. ಅವಾಗ ಅವ್ರು ಹೇಳಿದೆ ಸರ್, ಇಲ್ಲ ಸರ್ ನನಗೆ ಮೈ ಮೇಲೆ ಪ್ರತಿಯೊಂದು ಏಟು ಬಿದ್ದರೆ ಮಾತ್ರ ನಾನು ರಿಯಾಕ್ಷನ್ ಆಗೋದು, ಇಲ್ಲಾಂದ್ರೆ ನನಗೆ ಬರಂಗಿಲ್ಲ ಸರ್. ಇದು ಅಲ್ಲ ಕಣೋ, ಕೈಕಾಲು ಮುರಿದೋಗ್ತಾವ ಅಂತ ಹೇಳಿದ್ರು ಸರ್. ಕರೆಕ್ಟ್ ಸರ್. ಇದು ಫ್ಯಾಕ್ಟ್ ಸರ್. ನಾನು ಯಾಕಂದ್ರೆ ಓಪನ್ ಆಗಿ ಮಾತಾಡ್ಬೇಕು ಸರ್ ಎಲ್ಲದನ್ನ. ಇದ್ದದ್ದು ಹೇಳ್ತೀನಿ ಸರ್. ಅವರು ಹೇಳಿದ್ರು ಸರ್, ಚೆನ್ನಾಗಿ ಹೇಳ್ಬಿಡ್ತಾವ ಕಣೋ, ಹಂಗೆಲ್ಲ ಹೋಗ್ಬೇಡ ಅಂತ. ಇಲ್ಲ ಸರ್ ಪರವಾಗಿಲ್ಲ ಅಂತ ಸಹಿಸ್ಕೊಳ್ಬೋದು ಸರ್. ಹಂಗಾಗಿ ನಾನು 6 ಫೈಟ್ ಹಂಗೆ ಮಾಡಿದ್ದೀನಿ ಸರ್. ಖಂಡಿತವಾಗಿಯೂ ತುಂಬ ಇದು ತಗೊಂಡು ಚಂದ್ರು ಬಂಡೆ ಸರ್ ನನಗೆ ಏಟ್ ಬಿದ್ದಂಗಲ್ಲೇ ಜೋಳದ ರೊಟ್ಟಿ ಏನು ವರಿ ಮಾಡ್ಕೊಬಿಡಿ, ಭಾಳ ಗಟ್ಟಿದಾರ ಅಂತಿದ್ರು ಸರ್. ಪಾಪ ಪ್ರೋತ್ಸಾಹಿಸಿದ್ರು, ಉತ್ಸಾಹ ಕೊಡ್ತಿದ್ರು ಸಾರ್ ಕೂಡ ತುಂಬಾ ಪ್ರೋತ್ಸಾಹಿಸ್ತಾರೆ. ಹಂಗಲ್ಲ ಸರ್, ಹಿಂಗ್ ಬನ್ನಿ ಈ ತರ ಬನ್ನಿ ಅಂತ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿ. ಮೇಡಮ್ ಅವರಂತೂ ಸರ್, ಮೇಡಮ್ ತುಂಬಾ ಅವ್ರು ಇಲ್ಲ ಅನ್ನೋದನ್ನ ಕೇಳಕ್ಕೂ ಮನಸ್ಥಿತಿ ಬಹಳ ನೋವಾಗುತ್ತೆ. ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸರ್. ಯಾವುದೇ ವಿಷಯದಲ್ಲಿ ಆಗ್ಲಿ ಸರ್, ಹಿಂಗ್ ಬನ್ನಿ, ಈ ರೀತಿ ಬನ್ನಿ, ಈ ತರ ಮಾಡಿ, ನೀವೇನ್ ನಾಚಿಕೋಬೇಡಿ ಸರ್, ಏನು ಎಲ್ಲ ಫ್ಯಾಮಿಲಿ ಇದ್ದಂಗೆ ಅದೀವಿ, ನೀವ್ಯಾಕೆ ಆಲೋಚನೆ ಮಾಡ್ತಾ ಇರ್ತೀರ ಅಂತ ಹೇಳ್ತಾ ಇದ್ರು ಸರ್. ನಂಗೆ ಯಾಕಂದ್ರೆ ಹೀರೋಯಿನ್ ಆಗ್ಲಿ ಇನ್ನೊಂದಾಗ್ಲಿ ನಾನು ಬಹಳ ಹತ್ರದಲ್ಲಿ ಯಾರು ನೋಡಿದಾರಲ್ಲ ಸರ್, ದೂರ ನಿಂತ್ಕೊಂಡು ಆಯ್ ಬಾಯ್ ಅಂದಾರ ನಾವು. ಯಾಕಂದ್ರೆ ಅವ್ರು ನೋಡಿದ್ರೆ ಸಾಕಂತ ಅನ್ಕೊಂಡವ್ರು ನಾವು. ಯಾಕಂದ್ರೆ ಅವ್ರು ಒಂಥರ ದೇವರುಗಳಿದ್ದಂಗೆ ಅನಿಸ್ತದೆ ಸರ್. ಅಂಥದ್ರಲ್ಲಿ ನಾನು ಒಂದು ನಾಯಕ ನಟನಾಗಿ ಒಂದು ಹೀರೋಯಿನ್ ಹತ್ರ ನಾನು ಇದು ಪಾತ್ರ ಮಾಡ್ತದೇನೆ ಅಂದಾಗ ನನಗೂ ಒಂದು ಸ್ವಲ್ಪ ಮುಜುಗರ ಇರುತ್ತೆ ಸರ್. ಆಗ ಮೇಡಮ್ ಅವ್ರು ಹಂಗೇನಿಲ್ಲ ಸರ್, ಮಾಡಿ ಇದು ಪಾತ್ರ, ನೀವೇನು ತಲೆ ಕಟ್ಸ್ಕೋಬೇಡಿ ಅಂತ ಹೇಳಿದ್ರು. ವರ್ಧನ್ ಸರ್ ಕೂಡ, ಬಾಲರಾಜ್ ವಾಡೆ ಸರ್ ಕೂಡ, ಮತ್ತೆ ಜೆ ಸಾರ್, ದೀಪಕ್ ಸರ್ ಅಂತೂ ಸಾರ್ ಲೊಡ್ಡು ಬರ್ಬೇಕು ಸರ್, ಲೊಡ್ಡು ಅಂತ ಹೇಳ್ತಾ ಇದ್ರು. ಪಾಪ ಅವರು ತೆಗಿತಕ್ಕಂಥ ಶಾಟು ಲೊಡ್ಡು ಆಗಿರ್ಬೇಕು ಸರ್ ಅಂತ ಇದ್ರು.
ಬಟ್ ಅವ್ರಿಗೆ ಎಷ್ಟು ಮಟ್ಟಿಗೆ ನಾನು ಲಡ್ಡು ಕೊಟ್ಟಿದ್ದೀನೋ ಗೊತ್ತಿಲ್ಲ ಸರ್ ನನಗಂತೂ. ಸರ್ ಅವರು ತೆಗೆದ್ರಿಗಿನ ಸರ್ ಅದಲ್ಲ ಸರ್, ಈಗ ಯಾವ್ದಾದ್ರು ಇಟ್ಟಾಗ ಸರ್ ನಾನು ಆಕ್ಷನ್ ಸ್ವಲ್ಪ ಕಡಿಮೆ ಮಾಡಿದೆ ಸರ್, ದೊಡ್ಡ ತರ ಬರ್ಬೇಕಂತ ಇದ್ರು. ಅದನ್ನ ತುಂಬಿಸಿದಾಗ ಜನಗಳಿಗೆ ಸ್ಪೀಡ್ ಸಿಕ್ಕಂಗ ಆಗುತ್ತೆ ಸರ್, ನೀವು ಹಂಗ್ ಮಾಡಿ ಅಂತ ಹೇಳ್ತಾ ಇದ್ರ. ಪ್ರೋತ್ಸಾಹ ಆಕ್ಷನ್ ಅಲ್ಲ ಸರ್, ಇಲ್ಲ ಸರ್, ಟ್ಯಾಕ್ ಆಗ್ಲಿ ಸರ್, ಆಕ್ಷನ್ ಎಲ್ಲ ಆಗ್ಲಿ ಸರ್, ಅದನ್ನ ಹೇಳ್ತಾ ಇದ್ರು. ಸಾರ್ ತುಂಬಾ ಪ್ರೋತ್ಸಾಹ ಮಾಡಿದ್ರು ಸರ್, ಪಾಪ ಅದನ್ನ ಅವಾಗ ನೆನ್ಸ್ಕೊಳ್ತಾ ಇರ್ತೀನಿ. ತುಂಬಾ ಧನ್ಯವಾದಗಳು ಸರ್ ಅವರಿಗೆ. ಸರ್ ನಾನು ಬಳ್ಳಾರಿ ಸರ್ ಯೋಗಾಸನ ಸರ್. ಹೌದು ಸರ್, ಹೌದು ಸರ್, ಹೌದಾ ಸರ್. ಅದು ಏನಿಲ್ಲ ಸರ್, ನನಗೆ ರಾಜ್ಕುಮಾರ್ ಸರ್ನ ಮತ್ತೆ ಕೆಲವು ಯೂಟ್ಯೂಬ್ಗಳಲ್ಲಿ ಕೆಲವು ನೋಡ್ತಾ ಇದ್ದೆ ಸರ್, ಅವರೆಲ್ಲ ಮಾಡ್ತಾರ, ನಾವ್ ಯಾಕೆ ಮಾಡಬಾರ್ದು ಅಂತ ಟ್ರೈ ಮಾಡಬಾರ್ದು ಅಂತ. ಮತ್ತೆ ಈ ಪೊಗರು ಸಿನಿಮಾ ನೋಡಿದಾಗ ನನಗೆ ಇವರು ಧ್ರುವ ಸರ್ಜು ಸರ್ ನೋಡಿದಾಗ ನನಗೆ ತುಂಬಾ ಇಷ್ಟ ಆಯ್ತು ಸರ್ ಅವ್ರು ಮಾಡಿದ್ ನೋಡಿ. ಅಲ್ಲಿಂದ ನಾನು ಯಾಕೆ ಮಾಡಬಾರ್ದು ಅಂತ ಸರ್ ನಾನು ಒಂದು 10 days ಅಲ್ಲಿ ಕಲ್ತಿದ್ದೀನಿ ಸರ್, 10 ದಿನ ಸರ್ ಮಾಡ್ತೀನಿ ಸರ್. ಈಗಲೂ ನಾನು ಜಾಗಿಂಗ್ ಒಂದು 2 kilometers ಅಥವಾ 4 kilometers ಹೋಗಿ ಜಾಗಿಂಗ್ ಮಾಡ್ತೀನಿ ಸರ್. ಮತ್ತೆ 5 o'clock ಎದ್ಬಿಟ್ಟು ಎಲ್ಲ ಕಂಟಿನ್ಯೂ ಕಂಪಲ್ಸರಿ ಏನಿದೆ ಸರ್, ಒಂದು 1 hourಲಿಂದ 1.5 ಆಗುತ್ತೆ ಸರ್. ನಾನು ಮನೆಯಲ್ಲಿ ಕೆಲಸದ ಮೇಲೆ ಕೂಡ ಒತ್ತಡ ಭಾಳ ಬಿಸಿ ಸರ್ ನಾನು, ಹಾಗಾಗಿ ಅದರಲ್ಲಿ ಖಂಡಿತವಾಗಿ ಈವ್ನಿಂಗು ಮತ್ತು ಬೆಳಿಗ್ಗೆ ನಾನು ಖಂಡಿತವಾಗಿ ಟೈಮ್ ಕೊಟ್ಟು ಮಾಡ್ತೀನಿ ಸರ್. ಆದಷ್ಟು ಮಾಡಿದ್ದೀನಿ ಸರ್. ಅದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಥರ ಬರೋಷ್ಟು ಪ್ರಯತ್ನ ಪಟ್ಟು ಮಾಡಿದ್ದೀನಿ ಸರ್. ಅದರಲ್ಲಿ ಮಿಸ್ಟೇಕ್ ಆದ್ರೆ ಹೊಟ್ಟೆಗೆ ಹಾಕ್ಬಿಡಿ ಸರ್. ಅಷ್ಟೇ ಸರ್. ಸಾರ್ ಕೂಡ ಫಾದರ್ ಅವರು ಕೂಡ ತುಂಬಾ ಪ್ರೋತ್ಸಾಹ ಮಾಡಿ ಶೂಟಿಂಗ್ ಅಲ್ಲಿ ಕೂಡ ಯಾವಾಗಲೂ ಸರ್ ಬಹಳ ಚೆನ್ನಾಗಿ ಹೇಳ್ತಾ ಇದ್ರು, ಹಂಗಪ್ಪ ಹಿಂಗ ಈ ರೀತಿ ಮಾಡು, ನಿನ್ನ ಭಯ ಬೀಳಕ್ ಹೋಗಬೇಡ ಅಂತ ಹೇಳ್ತಾ ಇದ್ರು ಸರ್. ಅವ್ರಿಗೂ ನನ್ನ ಧನ್ಯವಾದಗಳು ಸರ್. ಮತ್ತೆ ಕಾಶಿನಾಥ್ ಸರ್ ಅಂತೂ ಯಾವಾಗಲೂ ಹಿಂದೆ ಸರ್, ಪಾಪ ಅವರು ಬಹಳ ಸಹನೆಯಿಂದ ತಾಳ್ಮೆಯಿಂದ ಹಂಗಲ್ಲ ಮಗ ಕಣ ಹಿಂಗಲ್ಲ ಕಣ ಅಂತ ಹೇಳ್ಕೊಂಡು ನನಗೆ ನಟನೆ ಒಂದು. ಹೌದು ಸರ್, ನಾನು ಇಲ್ಲ ಸರ್, ಬಡ್ಜೆಟ್ ಅದು ಇಲ್ಲ ಸರ್, ಮೀರಿದೆ ಸರ್. ಇವರು ಹೇಳಿದ್ದು ಒಂದು ಸರ್, ಆಗ್ತಾ ಇದ್ದು ಒಂದು ಸರ್ ಆಕ್ಚುಲಿ. ಮತ್ತೆ ಈಗ ಸರ್ 10 ಲಕ್ಷ ಹೋಯ್ತಂತ ಇನ್ನೊಂದು 5 ಲಕ್ಷ, ಮತ್ತೆ 15 ಲಕ್ಷ ಹೋಯ್ತಂತ ಇನ್ನೊಂದು 5 ಲಕ್ಷ, ಒಂದು 50 ಲಕ್ಷ ಹೋಯ್ತಂತ ಇನ್ನೊಂದು 50 ಲಕ್ಷ ತರಲೇಬೇಕಲ್ಲ ಸರ್, ನೀವು ಇಲ್ಲ ಸರ್. ಈಗ ಸಿನಿಮಾ ಹೊರಗಡೆ ಬಂದ್ಮೇಲೆ ಸರ್ ನನಗೆ ಏನ್ ಬರುತ್ತೆ ಬಿಡುತ್ತೆ ಅನ್ನೋದು ನನಗೆ ಗೊತ್ತಾಗಿ ಮೈಂಡ್ ಹೊರಗಡೆ ಬಂದು ನಾನು ಬೇರೆ ಕೆಲಸ ಮಾಡಕ್ ಅನುಕೂಲ ಆಗುತ್ತೆ ಸರ್. ಅದರಿಂದ ಏನಾದ್ರು ಬರುತ್ತೆ ಅನ್ನೋದೊಂದು ಪಾಯಿಂಟ್ ಒಂದು ಇರ್ತದಲ್ಲ ಸರ್, ಮೈಂಡಲ್ಲಿ ಹೋಗ್ಕೊಂಡು ಕೊರಿತಿರ್ತದೆ ಸರ್ ನಮ್ಮನ್ನು. ಅದಕ್ಕಾಗಿ ನಾನು ಲಾಸ್ಟ್ಗೆ ಏನ್ ಮಾಡ್ಬೇಕಂದ್ರೆ ಸರ್, ಕಂಪಲ್ಸರಿ ಮುಗಿಸ್ಲೇಬೇಕಂತ ತುಂಬಾ ಹಾತುರ ಬಿದ್ದು 8-10 ತಿಂಗಳಲ್ಲಿ ನಾನು ಕವರ್ ಮಾಡಿ ಕೊಟ್ಟಿದ್ದೀನಿ ಸರ್. ಹಾಗೆ ಆಕ್ಚುಲಿ ಚೆನ್ನಾಗಿತ್ತು ಸರ್. ಈಗ ಏನೋ ಬಹಳ ಕ್ರಿಟಿಕಲ್ ಅಂತ ಜನ ಹೇಳ್ತಾರೆ ಸರ್, ಅಷ್ಟು ನನಗೆ ಗೊತ್ತಿಲ್ಲ ಸಿನಿಮಾ ಬಗ್ಗೆ. ಬಟ್ ಜನ ಮಾತ್ರ ಥಿಯೇಟರ್ನಾಗ ಬರ್ತಾ ಇಲ್ಲ ಸರ್. ಈಗ ಹೊರಗಡೆ ಸಾರ್ ಹೇಳಿದ್ರು ಸರ್, ಒಬ್ರು ಊಟ ಚೆನ್ನಾಗಿದ್ರ ಸಾರ್ ಹೇಳಿದ್ರು ಸರ್, ಊಟ ಚೆನ್ನಾಗಿದ್ರ ಎಲ್ಲಿಗಾದ್ರೂ ಹುಡುಕೊಂಡು ಹೋಗ್ತಾರೆ. ಕರೆಕ್ಟ್ ಸರ್, ಓಣಿ ಒಳಗನ್ನು ಹುಡುಕೊಂಡು ಹೋಗಿ ಊಟ ಮಾಡ್ಕೊಂಡ್ ಬರ್ತಾರೆ ಸರ್. ನಾವು ಚೆನ್ನಾಗಿ ಕೊಡೋದನ್ನ ಪ್ರಯತ್ನ ಮಾಡ್ಬೇಕು ಸರ್. ಪ್ರಯತ್ನ ಪಟ್ಟರೆ ಖಂಡಿತವಾಗಿ ಜನ ನೋಡ್ತಾರೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಧನ್ಯವಾದಗಳು ನಾಯಕ ನಟನಿಗೆ. ಆಲ್ ದಿ ವೆರಿ ಬೆಸ್ಟ್ ಸರ್, ಒಳ್ಳೇದಾಗ್ಲಿ. ವರ್ಧನ್ ಅವ್ರನ್ನ ಮಾತನಾಡ್ಸೋಣ. ಅವರೇ ಹೇಳ್ತಿದ್ರಲ್ಲ ನಿಮ್ಮಿಂದ ಕಲ್ತ್ಕೊಂಡ್ವಿ ಅಂತ, ಸೊ ಹೇಗೆ ಅನಿಸ್ತು ತಾಜ್ ಬಗ್ಗೆ? ಮೊದಲಿಗೆ ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ. ರೀಸೆಂಟ್ ಆಗಿ ಒಂದು 20 days ಬ್ಯಾಕ್ ಆಕ್ಚುಲಿ ನಾವು ಟೀಸರ್ ನಿಮ್ಮನ್ನ ಮೀಟ್ ಮಾಡಿದ್ದು. ಸ್ವಲ್ಪ ಬೇಗನೆ ಬರ್ತಾ ಇದೀವಿ. ಆಕ್ಚುಲಿ ಇಷ್ಟು ಬೇಗ ರಿಲೀಸ್ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ನಾವು. ಇಲ್ಲ ಇನ್ನೂ 1 month ಲೇಟ್ ಆಗ್ಬೋದು ಅಂತ ಅನ್ಕೊಂಡಿದ್ವಿ. ಆದಷ್ಟು ಆಕ್ಚುಲಿ ತುಂಬಾ ಅರ್ಲಿ ಅನ್ಸುತ್ತೆ ಮೀಟ್ ಮಾಡಕ್ಕಿಲ್ಲ. ಒಂದು 20 days ಮತ್ತೆ ತಿರ್ಗ ಪಟ್ಟ 20 days ಅಲ್ಲಿ ನಾನು ಮಾತಾಡಿದ್ದೆ, ಒಂದು ಮುಸ್ಲಿಂ ಯುವಕನ ಪಾತ್ರ ಮಾಡಿದ್ದೆ ಅಂತೇಳಿ. ತುಂಬಾ ಬಹಳ ಖುಷಿ ಆಯ್ತು ಅದೊಂದು ಪಾತ್ರ ಮಾಡಿದ್ದಕ್ಕೆ. ಏನೋ ಒಂದು ಜಾತಿ ಮತ್ತೆ ಧರ್ಮನ ಎರಡನ್ನೂ ಮೀರಿದ್ದು ಪ್ರೀತಿ ಅಂತ ಹೇಳಕೊಟ್ಟಿರುವಂತ ಒಂದು ಕತೆ ಇದೆ. ಆಕ್ಚುಲಿ ಬಹಳ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಎಲ್ಲ ಕಲಾವಿದರು, ಹೀರೋ ಆಗಿರ್ಬೋದು, ಪ್ರತಿಯೊಬ್ಬರು ಹೀರೋಯಿನ್ ಆಗಿರ್ಬೋದು, ಪ್ರತಿಯೊಬ್ಬ ಎಲ್ಲ ಕಲಾವಿದರು ತುಂಬಾ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ನಿರ್ದೇಶಕರು ಆಗಿ ನನ್ನ ಎಲ್ಲ ಸ್ನೇಹಿತರು ಕಲಾವಿದರು, ದೀಪು ಆಕ್ಚುಲಿ ಡಬ್ಬಿಂಗ್ ಮಾಡಕ್ ಹೋದ್ರೆ ನನ್ನ ವಾಯ್ಸೇ ಇರಲಿಲ್ಲ, ದೀಪದೇ ವಾಯ್ಸಿದ್ದು, ಕೂಗಾಟ ಚೀರಾಟ ಎಲ್ಲ ಆ ಥರ ಚೀರಾಡಿದ್ರು. ಆಕ್ಚುಲಿ ತುಂಬಾ ಚೆನ್ನಾಗಿ ದೀಪರು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಬಹಳ ಇಷ್ಟ ಆಯ್ತು ನಂಗೆ ದೀಪ ಜೊತೆ ಕೆಲಸ ಮಾಡೋದು. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ. ನಾವೇನು ಜಾಸ್ತಿ ಆಕ್ಚುಲಿ ಎಲ್ಲರೂ ಜಾಸ್ತಿ ತುಂಬಾ ಮಾತಾಡಿದ್ದಾರೆ. ತುಂಬ ತಿರ್ಗಾ ಪದೇ ಅದನ್ನೇ ಮಾತಾಡೋದು ಬೇಡ ಅಂತ ಅನ್ಸುತ್ತೆ. ನಾವು ಆಕ್ಚುಲಿ ಸಿನಿಮಾ ಇನ್ನೇನು ರಿಲೀಸ್ ಆಗ್ತಿದೆ ಇನ್ನೊಂದು ಸ್ವಲ್ಪ ದಿನ, ಐ ಥಿಂಕ್ ನೆಕ್ಸ್ಟ್ ಮಂತ್, ಇದೇ ಮಂತ್ ಅಲ್ಲ ಸಾರಿ ನೆಕ್ಸ್ಟ್ ಮಂತ್ 27 ರಿಲೀಸ್ ಆಗುತ್ತೆ ಸಿನಿಮಾ. ನೆಕ್ಸ್ಟ್ ಮಂತ್ ಪಕ್ಕ ಸಿನಿಮಾ ರಿಲೀಸ್ ಆಗುತ್ತೆ. ಪ್ರತಿಯೊಬ್ರು ಸಪೋರ್ಟ್ ಮಾಡಿ. ನಾವು ಯಾವಾಗಲೂ ನಿಮ್ಮ ಹತ್ರ ಕೇಳ್ಕೊಳ್ಳೋದು, ಮೀಡಿಯಾದವ್ರ ಹತ್ರ, ಮಾಧ್ಯಮದವ್ರ ಹತ್ರ, ನೀವು ಯಾವಾಗಲೂ ಸಪೋರ್ಟ್ ಮಾಡ್ತೀರಾ ನೀವೆಲ್ಲರೂ ನಮಗೆ ಕನ್ನಡ ಚಿತ್ರರಂಗಕ್ಕೆ ಅನ್ಕೊಂಡು ನಿಮ್ಮ ಮುಂದೆ ಯಾವಾಗಲೂ ಬಂದು ಮಾತಾಡ್ತಾ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್.
ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ವರ್ಧನ್ ಅವ್ರಿಗೆ, ಆಲ್ ದಿ ವೆರಿ ಬೆಸ್ಟ್. ಸರ್ ಒಂದ್ ಸೆಕೆಂಡ್ ಸರ್, ನಾನು ಈ ವಿಷಯದಲ್ಲಿ ಸಾರ್ನ ಪಾಪ ಮರ್ತುಬಿಟ್ಟೆ. ನಾನು ಸಂಜಯ್ ಸರ್ ಇದಾರಲ್ಲ ಸರ್, ಅವ್ರನ್ನಂತೂ ತುಂಬಾ ನಾನು ನೆನ್ಸ್ಕೋಬೇಕು ಸರ್. ಯಾಕಂದ್ರೆ ನೈಟ್ ಹೊತ್ತು ಶೂಟ್ ಮಾಡಿದಾಗೆಲ್ಲ ಪಾಪ ತುಂಬಾ ಹತ್ರದಲ್ಲಿ ಇಟ್ಕೊಂಡು ನಮಗೆ ತುಂಬಾ ಸಪೋರ್ಟ್ ಮಾಡಿ ಇದು ಮಾಡಿದ್ದಾರೆ ಸರ್. ಅವರಿಗೆ ನನ್ನ ಹೃದಯಪೂರ್ವಕವಾಗಿ ಧನ್ಯವಾದಗಳು ಸರ್. ನಮ್ಮ ಚಿತ್ರತಂಡಕ್ಕೆ ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಹಾಗೆ ರಾಮಕೃಷ್ಣ ಸರ್ ಒಂದೆರಡು ಮಾತನಾಡ್ತೀರಾ? 2 ಮಾತಲ್ಲಿ. ಇಲ್ಲಿ ವೇದಿಕೆ ಮೇಲೆ ಎಲ್ಲ ಆಸೀನರಾಗಿರುವ ಎಲ್ಲ ಕಲಾ ಪ್ರೇಮಿಗಳು ಹಾಗೂ ಡೈರೆಕ್ಟರ್ ಮತ್ತು ಹೀರೋ ಸರ್, ಹಾಗೆ ನಮ್ಮ ದೀಪಕ್ ಸರ್, ಹಾಗೆ ನಮ್ಮ ವರ್ಧನ್ ಸರ್, ನಮ್ಮ ಕಾಶಿನಾಥ್ ಅವರು ಎಲ್ಲರೂ ಬಂದಿದ್ದೀರಾ. ಹಾಗೆ ಮಾಧ್ಯಮ ಮಿತ್ರರು ಕೂಡ ಎಲ್ಲರೂ ಬಂದು ನಮ್ಮ ಈ ಒಂದು ಚಿತ್ರತಂಡಕ್ಕೆ ಒಂದು ಪ್ರೋತ್ಸಾಹನ ಮತ್ತು ಮಧ್ಯದಲ್ಲಿ ಕ್ವಶನ್ ಕೂಡ ಹಾಕಿದ್ದೀರಾ. ಅದೇ ರೀತಿ ನಾನು ಇವತ್ತು ಈ ಒಂದು ವೇದಿಕೆ ಮೇಲೆ ಬರಲಿಕ್ಕೆ ನನ್ನ ಮಗಳು ಕಾರಣ. ನನ್ನ ಮಗಳಿಗೆ ಏನಾದರೂ ಒಂದು ಈ ಭೂಮಿ ಮೇಲೆ ಏನೋ ಸಾಧನೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇತ್ತು. ಅದು ನಮ್ಮ ರಾಜರತ್ನಾಕರ್ ಅವ್ರ ಕಡೆಯಿಂದ ಈ ಒಂದು ಮತ್ತೆ ನಮ್ಮ ಹೀರೋ ಸರ್ ಕಡೆಯಿಂದ ಈ ಒಂದು ಫಿಲಿಮಲ್ಲಿ ಮಾಡುವಂಥ ಒಂದು ಚಿತ್ರದಲ್ಲಿ ಮಾಡುವಂಥ ಅವಕಾಶವನ್ನು ಕೊಟ್ಟರು. ಅದನ್ನು ಕೊಟ್ಟಂಥ ಅವಕಾಶವನ್ನು ತುಂಬ ಚೆನ್ನಾಗಿ ಬಳಸ್ಕೊಂಡು ಈ ಒಂದು ಚಿತ್ರದಲ್ಲಿ ನಟಿಸಿದ್ದಾರೆ. ಆದರೆ ನನ್ನ ಮಗಳಲ್ಲ, ಈಗ ಅವರು ದೇವರಾಗ್ಬಿಟ್ಟಿದ್ದಾರೆ. ಅವರು ದೇವರಾಗಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರಿಗೆ ಕಲೆಯಲ್ಲಿ ತುಂಬ ಆಸಕ್ತಿ ಇತ್ತು. ಮತ್ತೆ ಮನೇಲಿ ಕೂಡ ಪೂಜೆ ಮಾಡ್ಬೇಕಾದ್ರೆ 1 ಅವರ್ 2 ಅವರ್ ಅಲ್ಲಿ ದೇವ್ರ ಹತ್ರ ಕುತ್ಕೊಂಡಾಗ ಶಾರದಾಂಬೆನ ನಮ್ಮ ಮನೇಲಿ ಬಂದಿದ್ದಾಳೆ ಅನ್ನೋ ಒಂದು ಭಾವನೆ ಕೂಡ ಇತ್ತು. ಇಷ್ಟು ಬೇಗ ದೇವರು ನನ್ನ ಮಗಳನ್ನು ಕರ್ಕತ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಈ ಒಂದು ಚಿತ್ರತಂಡ ನನಗೂ ಕೂಡ ನನ್ನ ಎಲ್ಲಿ ಶೂಟಿಂಗ್ ಇರುತ್ತೆ ಆ ಕಡೆ ಎಲ್ಲ ಅಲ್ಲೆಲ್ಲ ಕರ್ಕೊಂಡು ಹೋದಾಗ ನನ್ನ ಮಗಳು ನಮ್ಗೆಲ್ಲ ಥರ ಸಹಕಾರ ಮಾಡಿದ್ದಾರೆ. ಮತ್ತೆ ಹೆಚ್ಚಿಗೆ ಹೇಳಲಿಕ್ಕಾಗಲ್ಲ ಪಾಪ. ನಮಗೆ ಒಂದು ರಾಜರತ್ನಾಕರ್ ಅವರು ಈ ಡೈರೆಕ್ಷನ್ ಮಾಡಬೇಕಾದ್ರೆ ಒಂದು ಒಳ್ಳೆ ಮೂವಿನ ಮಾಡಿದ್ದಾರೆ. ಅದು ತಾಜ್ ಅಂತೇಳಿ ಒಂದು ಮರೆಯಲಾರದ ಒಂದು ತಾಜ್, ಅಂದ್ರೆ ಇಡೀ ಜಗತ್ತಿಗೆ ಗೊತ್ತು ತಾಜ್ ಅನ್ನೋದೊಂದು ಆ ಒಂದು ಲವ್ ಸ್ಟೋರಿ. ಅಂದ್ರೆ ಆತ್ಮೀಯತೆಯಿಂದ ಬರುವಂತ ಒಂದು ಮಾನವೀಯತೆ ಧರ್ಮದ ಒಂದು ಆತ್ಮದಿಂದ ಹುಟ್ಟುವಂತ ಲವ್. ಇದನ್ನ ತಾಜ್ ಮಹಲ್ನೇ ಕಟ್ಟಿದ್ದಾರೆ. ಅಂತದ್ರಲ್ಲಿ ಕರ್ನಾಟಕದಲ್ಲಿ ಇವರೊಂದು ತಾಜ್ ಅನ್ನೋ ಒಂದು ಚಿತ್ರನ ಬಿಡುಗಡೆ ಮಾಡಿ ನನ್ನ ಮಗಳಿಗೆ ಮತ್ತು ನನಗೂ ಒಂದು ವೇದಿಕೆ ಮೇಲೆ ಮಾತಾಡುವಂತ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಚಿತ್ರ 6 ಕೋಟಿ ಕನ್ನಡಿಗರು ನನ್ನ ಮಗಳಲ್ಲ, ಇವತ್ತಿನ ದಿವಸ 6 ಕೋಟಿ ಕನ್ನಡಿಗರ ಮಗಳಾಗಿದ್ದಾರೆ. ಹಂಗಾಗಿ ದಯಮಾಡಿ ನಾನು ಎಲ್ಲರೂ ಕೇಳ್ಕೊಳ್ಳೋದಿಷ್ಟೇ, ಮಾಧ್ಯಮ ಮಿತ್ರರಲ್ಲಿ ಹಾಗೂ ಪ್ರೇಕ್ಷಕರಲ್ಲಿ, ಕನ್ನಡದ ಕಲಾಭಿಮಾನಿಗಳಲ್ಲಿ ಎಲ್ಲರಲ್ಲೂ ಕೇಳ್ಕೊಳ್ಳೋದಿಷ್ಟೇ, ನನ್ನ ಮಗಳಿಗೆ ಒಂದು ಆಸೆ ಇತ್ತು. ಆ ಆಸೆ ಪೂರೈಸೋದು ಮುಂಚೆ ಅವರು ಈ ಲೋಕ ತಿಳಿಸಿದ್ದಾರೆ. ಹಾಗಾಗಿ ನೀವೆಲ್ಲ ನೋಡಿ ಈ ಒಂದು ಚಿತ್ರನ ಸಕ್ಸಸ್ ಮಾಡಿ ಆ ಒಂದು 100 days ಅಥವಾ ಒಂದು ಒಳ್ಳೆ ಚಿತ್ರ ಓಡಿ ಸಕ್ಸಸ್ ಆಗದೆ ಮತ್ತು ಕನ್ನಡಿಗರಲ್ಲಿ ಹೋಗಿ ಆಶೀರ್ವಾದ ಮಾಡಬೇಕು ಅಂತ ಎಲ್ಲ ಕನ್ನಡಿಗರಲ್ಲಿ ಹಾಗೂ ನನ್ನ ಒಂದು ಆತ್ಮೀಯತೆಯಿಂದ ಮತ್ತೆ ನಮ್ಮ ಮಡದಿಯವರು, ನನ್ನ ಮಕ್ಕಳು, ನನ್ನ ಮಗ ಎಲ್ಲರೂ ಕೂಡ ಬರ್ಬೇಕಿತ್ತು. ಈ ದುಃಖನ ತಡ್ಕೊಳಕ್ಕಾಗಲ್ಲ. ಯಾಕಂದ್ರೆ ಯೂಟ್ಯೂಬಲ್ಲೇ ನೋಡಿದಾಗ ಅವ್ರಿಗೆ ಮನೇಲಿ ಭಾರಿ ಇದಾಯ್ತು. ಹಾಗಾಗಿ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ, ಮತ್ತೆ ಅದು ಸರ್ ದೀಪಕ್ ಸರ್ ಅಂತೂ ನೋಡಮ್ಮ, ನಮ್ಮ ದೀಪಕ್ ಸರ್ ನಮ್ಮ ಮಗಳಿಗೆ ತುಂಬಾ ಪ್ರೋತ್ಸಾಹ ಮಾಡಿದ್ದಾರೆ. ನಾನಿದ್ದೀನಮ್ಮ, ಚೆನ್ನಾಗಿ ಮಾಡ್ತಿದ್ಯಾ ಮಾಡು ಅಂತೇಳಿ ತುಂಬಾ ಪ್ರೋತ್ಸಾಹ ಕೊಡ್ತಾ ಇದ್ರು. ಹೀರೋನು ಅಷ್ಟೇ ಪಾಪ ಒಂದ್ಸಾರಿ ಅವ್ರು ಹೇಳೋದು ರಿಯಲ್ ಆಗಿ ಒದೆ ತಿಂದು ಮಾಡಬೇಕು ಅಂದ್ರೆ ಫೈಟ್ ನ ರಿಯಲ್ ಆಗಿ ನಾನು ನನ್ನ ಮೈ ಟಚ್ ಆದ್ಮೇಲೆ ಇದಾಗಬೇಕು ಅಂತ ಒಂದ್ ಸೀನ್ ಅಲ್ಲಿ ನನ್ನ ಮಗಳು ಒಂದು ಸೀನ್ ಇತ್ತು. ಅದು ಆಕ್ಚುಲಿ ಒಂದು ಮೂಗಿನ ಮೇಲೆ ಒಂದು ಸೀನ್, ಆಕ್ಚುಲಿ ಅದು ರಿಯಲ್. ಆಗ ಅವ್ರು ಟಚ್ ಆಯ್ತು. ಅವಾಗ ಸ್ವಲ್ಪ ರೇಗಾಡಿದ್ರು ಪಾಪ. ಅವ್ರು ಬೆವ್ತೋದ್ರು. ಆ ಬೆವ್ತಾಗ ನಾನು ಹೇಳಿದೆ, ಇಲ್ಲಪ್ಪ ಇದು ಕಲೆ, ಇದು ಕಲೆ ಅಂದ್ರೆ ನಟನೆ ಅಂದ್ರೆ ನಟ ಏನು ನಟರಾಜನ ರೂಪ ಇದೆ, ಆ ಶಾರದಾಂಬೆ. ಬಟ್ ಯಾರು ಕಲೆನಲ್ಲಿ ಯಾರು ತಪ್ಪು ತಿಳ್ಕೊಬಾರ್ದಮ್ಮ ಅಂತ ನನ್ನ ಮಗಳು ಕೂಡ ಹೇಳಿದೆ. ಆಗ ಹೌದಪ್ಪ ಅಂತ ಹೇಳಿ ಒಂದ್ಸರಿ ಕಂಡ್ಬಿಟ್ಲು ಅವ್ರ ಮೇಲೆ. ಪಾಪ 4 ಸಾರಿ ಅವರು ಆ ರೋಲ್ ಮಾಡಕ್ ಆಗ್ಲಿಲ್ಲ. ಆಮೇಲೆ ನನ್ಗೆ ನೋಡ್ತಾ ಇದ್ದ ನಾನೇ ಧೈರ್ಯ ಹೇಳಿದೆ, ಸರ್ ಇಲ್ಲ ನಿಮ್ಗೆ ಚೆನ್ನಾಗಿ ಬರ್ತಾ ಇದೆ, ಯಾಕೆ ನರ್ವಸ್ ಆಗ್ತಿದ್ದೀರಾ, ನಾನ್ ಬೇಕಾದ್ರೆ ಆ ಕಡೆ ಸೈಡಿಗೆ ಹೋಗ್ತೀನಿ, ಮಾಡಿ ನೀವು ಚೆನ್ನಾಗಿ ಮಾಡ್ತಿದ್ದೀರಾ, ಏನಿಲ್ಲ ಎಲ್ಲ ಸರಾಗವಾಗಿ ಈಸಿ ಆಗ್ತವಲ್ಲಿ ಅಂತ ಹೇಳಿದೆ. ಪಾಪ ನಮ್ಮ ಡೈರೆಕ್ಟ್ರು ಕೂಡ
ನಾನು ಮಧ್ಯದಲ್ಲಿ ಇಂಟರ್ವ್ಯೂರ್ ಆಗ್ತಿದ್ದೆ, ಸ್ವಲ್ಪ ಜಾಸ್ತಿ ಟ್ರೀಟ್ಲೇ ಜಾಸ್ತಿ ನಾನು ಹೋಗಿ ಏನಾದ್ರು ಮಾಡ್ತಿದ್ದಾಗ ನನ್ನ ಮಗ ಅಪ್ಪ ನೀವು ಹಂಗೆಲ್ಲ ಮಾಡಬಾರ್ದು, ಅವರು ತುಂಬಾ ಫಿಲಿಮ್ ಕ್ಯಾಮ್ರಾದ ಹತ್ರನೂ ಹೋಗ್ಬಿಟ್ಟು ಇದು ಮಾಡ್ತಾ ಇದ್ದೆ. ಅಷ್ಟು ನನಗೆ ಸಲಹೆಯನ್ನು, ನನಗೆ ಒಂದು ಸಹಕಾರವನ್ನು ನೀಡಿದ್ರು, ಮತ್ತೆ ಎಲ್ಲಾ ತರದನ್ನ ಪ್ರೋತ್ಸಾಹ ಮಾಡಿದ್ರು. ಅದೇ ನನ್ನ ಮಗಳಿಲ್ಲ, ಅದೊಂದೇ ಕೊರಗು ನನಗೆ. ಖಂಡಿತ ಸರ್, ಸಿನಿಮಾ ಮೂಲಕ ಅವ್ರು ಯಾವಾಗ್ಲೂ ಇರ್ತಾರೆ, ಎಲ್ಲ ಮಾಧ್ಯಮದವ್ರು ಸಪೋರ್ಟ್ ಇರುತ್ತೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಅಮ್ಮ, ಒಳ್ಳೇದಾಗ್ಲಮ್ಮ. ನನ್ನ ಮಗಳು ತೆರೆ ಮೇಲೆ ಇದ್ದಾರೆ ಅಂತ ಅಂದಾಗ ನಮ್ಮ ನಿಜ ಜೀವನದಲ್ಲಿ ಇದ್ದಾರೆ ಅಂತ ಅನ್ಕೊಂಡು ನಾವು ಕೂಡ ಭಾವಿಸ್ಕೊತೀವಿ. ಆಗಲ್ಲ, ಆದ್ರೂ ಕೂಡ ಲಾಸ್ಟ್ ಟೈಮ್ ಸಾಕಷ್ಟು ನಮ್ಮ ಕೈಗೆ ಆಗಿಲ್ಲ. ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ಕನ್ನಡಿಗರು ನೋಡ್ಲಿ, ಈ ಪಿಕ್ಚರ್ ಸಕ್ಸಸ್ ಮಾಡ್ಲಿ ಅಂತೇಳಿ ನನ್ನೆರಡು ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದಗಳು. ವಿಷ್ಣು ಅವ್ರನ್ನ ಮಾತನಾಡಿ. ಎಲ್ರಿಗೂ ನಮಸ್ಕಾರ. ಸಾಕಷ್ಟು ಇನ್ಫಾರ್ಮೇಶನ್ ಆಲ್ರೆಡಿ ಕೊಟ್ಟಿದ್ದಾರೆ. ಅದೇ ಎಲ್ರಿಗೂ ಗೊತ್ತಿರೋ ಥರ ನಂದು ತಾಜ್ ಮಹಲ್ ನನ್ನ ಡೆಬ್ಯೂ ಫಸ್ಟ್ ಸಿನಿಮಾ. ಆರ್ ಚಂದ್ರು ಅವ್ರದ್ದು ಫಸ್ಟು, ನಂದು ಫಸ್ಟ್ ಸಿನಿಮಾ. ಅಲ್ಲಿಂದ ತಾಜ್ವರೆಗೂ ನೀವು ಇವಾಗಲೂ ಗೂಗಲ್ ಸರ್ಚ್ ಮಾಡಿದ್ರೆ ನೋಡ್ಬೋದು. ತಾಜ್ ಮಹಲ್ ಅಂತ ಸರ್ಚ್ ಮಾಡಿದ್ರೆ ಕನ್ನಡ ಸಿನಿಮಾ ಅಂತ ಬರುತ್ತೆ ಫಸ್ಟ್. ತಾಜ್ ಮಹಲ್ಗಿನ ತಾಜ್ ಮಹಲ್ ಕನ್ನಡ ಸಿನಿಮಾ ಅಂತ ಸರ್ಚಸ್ ಜಾಸ್ತಿ. ಸೊ ಅದು ನಮ್ಮ ಕನ್ನಡ ಸಿನಿಮಾ ಇರೋ ತಾಕತ್ತು. ಅದೇ ನಿಟ್ಟಿನಲ್ಲಿ ತಾಜ್ ಕೂಡ ಹಿಟ್ ಆಗಲಿ, ಅವರು ಏನು ನಮ್ಮ ಹೀರೋ ಮತ್ತೆ ಪ್ರೊಡ್ಯೂಸರ್ ಸಿನಿಮಾ ಅಲ್ಲಿ ಒದೆ ತಿಂದಿದಾರೋ ನಿಜವಾಗ್ಲೂ ಅದನ್ನ ಈ ಸಿನಿಮಾ ಸಕ್ಸಸ್ ಅಲ್ಲಿ ಮರೀಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದಗಳು. ದೀಪಕ್ ಅವ್ರನ್ನ ಮಾತನಾಡ್ಸೋಣ, ನೀವು ಮಾತಾಡಿ. ಹಾಯ್, ಇಲ್ಲಿ ಬಂದಿರೋ ಎಲ್ಲ ಪ್ರೆಸ್ ಫ್ರೆಂಡ್ಸ್ ಫಸ್ಟ್ ಹಾಯ್. ಏನಿಲ್ಲ, ಟೆಕ್ನಿಕಲ್ ಪಾರ್ಟ್ ಆಗಿ ಮಾತಾಡಬೇಕು ಅಂದರೆ ಈ ಸಿನಿಮಾನ ನಾವು ಪೂರ್ತಿ ನ್ಯಾಚುರಲ್ ಆಗಿ ಮಾಡಿದ್ದೀವಿ. ಯಾವುದು ಎಕ್ಸ್ಟ್ರಾ ಏನು ಇಲ್ಲದೆ ಏನು ಬೇಕೋ ಅಷ್ಟೇ ಯೂಸ್ ಮಾಡಿಕೊಂಡು ನೀಟಾಗಿ ಒಂದೊಳ್ಳೆ ಸಿನಿಮಾ ಮಾಡಿದ್ದೀವಿ, ಒಂದೊಳ್ಳೆ ಕತೆ ಮಾಡಿದ್ದೀವಿ. ತುಂಬ ಜನ ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಪ್ರೊಡ್ಯೂಸರ್ ಸರ್, ನಮ್ಗೆ ಚಾನ್ಸ್ ಕೊಟ್ಟಿರೋಕ್ಕೆ, ಆಸ್ ವೆಲ್ ಆಸ್ ಮೈ ಡೈರೆಕ್ಟರ್. ಥ್ಯಾಂಕ್ ಯು ಸರ್. ಅದು ನಮ್ಮ ತಂದೆಯವ್ರದ್ದು ಕತ್ತಿರೋದು ಸರ್. ನಾನು ಅದೇನಂದ್ರೆ ಯಾರಾದ್ರೂ ಒಂದು ಒಳ್ಳೆ ಬ್ಯೂಟಿಫುಲ್ ಲೈಟಿಂಗ್ ಮಾಡಿ ಲಡ್ಡು ತರ ಕಾಣಿಸ್ತಾರ ಮಾಮ್ ಅಂತ ಹೇಳ್ತಾರೆ, ಅದೊಂದು ನಾನು ಕಾಪಿ ಮಾಡಿದ್ದೀನಿ. ಹೇಳ್ಬೇಕಂದ್ರೆ ಸರ್ ಪೂರ್ತಿ A to Z ನಮ್ಮ ತಂದೆಯವ್ರದೇ ಸರ್. ಇಲ್ಲಿ ಏನ್ ನೋಡಿದೀರಾ ನಮ್ಮ ತಂದೆಯವ್ರದೇನೆ ಕೆಲಸ. ಅಂದ್ರೆ ಅವರಿಂದಾನೇ ನಾನು ವಿದ್ಯೆ ಕಲ್ತಿದ್ದು. ಅವ್ರು ಬಿಟ್ರೆ KK ಸರ್ ಜೊತೆ ಹೋದೆ, KK ಸರ್ ಜೊತೆ ಹೋದ್ರೆ ಇನ್ನೊಂದು ಹೈದ್ರಾಬಾದ್ ಅಲ್ಲಿ ಒಂದು PC ವಿಂದ ಅವ್ರ ಜೊತೆ ಒಂದ್ 2 ಮೂವಿ ಮಾಡಿದೆ, ಅದೇ ತರ. ಸೊ ಎಲ್ಲ ಮೇಜರ್ ಪ್ಯಾಟ್ರನ್ ರೋಲ್ ನಮ್ಮ ತಂದೆಯವ್ರದ್ದು. ಬಸ್ ಈಗ 8 ಸಿನಿಮಾ ಇದೆ ಆನ್ಲೈನ್. 2 ರಿಲೀಸ್ ಆಗಿದೆ. ಕಿರಿಕ್ ಶಂಕರ ಲೂಸ್ ಮಾದ ಅವ್ರದ್ದು, ಕಿಲಾಡಿ ಪೊಲೀಸ್ ಅಂತ ಹರೀಶ್ ರಾಜ್ ಅವ್ರದ್ದು. ಅದ್ ಬಿಟ್ರೆ ಸಾಯಿ ಪ್ರಕಾಶ್ ಅವ್ರ ಜೊತೆ ಒಂದ್ 2 ಆರ್ಟ್ ಮೂವಿ ಮಾಡಿದೀನಿ, ಅವಾರ್ಡ್ ಸಿನಿಮಾ. ಬಿಸಿ ಇದೀನಿ ಬಾಸ್, ಏನೋ ದೇವ್ರದೆ. ವರ್ಷಕ್ಕೆ ಒಂದ್ 2-3 ಮೂವಿ ಮಾಡ್ತಾ ಇದೀನಿ. ಅದ್ ಬಿಟ್ರೆ ನಮ್ದು ಮಾಮೂಲಿ ಬಿಸ್ನೆಸ್ ಸರ್. ರೈಟ್ ಆತರ ಮಾಡಕ್ಕಾಗಲ್ಲ. ಆ ಕಾಲ ಇತ್ತು ಸರ್, ಅಪ್ಪನ ಕಾಲ 10 ದಿವಸ 15 ದಿವಸ ಇತ್ತು. ಬಟ್ ಇವಾಗ ಏನಂದ್ರೆ ಕ್ವಾಲಿಟಿ ಕೇಳ್ತಾರೆ ಅಂದ್ರೆ ಸ್ವಲ್ಪ ಅದು ಟೈಮ್ ಬೇಕು. ಅಂದ್ರೆ ಏನೇ ಆಗ್ಲಿ ಸರ್, ನಾನು ಪ್ರೊಡ್ಯೂಸರ್ ಫೇವರ್. ಪ್ರೊಡ್ಯೂಸರ್ ಕೊಟ್ರೆ ಮಾಡ್ತೀನಿ, ಇಲ್ಲಾಂದ್ರೆ ಇಲ್ಲ ಅಷ್ಟೇ. ಸರ್ ಅಯ್ಯೋ ಸರ್, ಕ್ವಾಲಿಟಿ ಬಗ್ಗೆ ಅಂತ ಇಲ್ಲ ಸರ್. ಏನಂದ್ರೆ ಈಗ ಒಂಚೂರು ಚೇಂಜಸ್ ಇದೆ. ಏನಂದ್ರೆ ಜನ ಆಗಾದ್ರೆ ಸರ್ ಯಾರು DOP ಅನ್ನೋದನ್ನ ಅಷ್ಟು ಅಬ್ಸರ್ವ್ ಮಾಡ್ತಾ ಇರ್ಲಿಲ್ಲ. ಈಗ ಯಾರು DOP ಅನ್ನೋ ಟೈಟ್ಲ್ ಕಾರ್ಡ್ ಅಲ್ಲಿ ನೋಡ್ತಾರೆ. ಎಸ್, ಅದಕ್ಕೋಸ್ಕರ ನಮ್ಮ ಹೆಸರಾದ್ರು ಉಳಿಸ್ಬೇಕಲ್ಲ ಸರ್ ನಮ್ಮ ಸಿನಿಮಾಗೆ. ಸರ್ ಆತರ ಅಣ್ಣ ಪ್ರೊಡ್ಯೂಸರ್ ಫೇವರ್ ಹೇಳ್ತೀಯಾ? ಸಂಜಯ್ ಸರ್ ನಾನು ಆಲ್ರೆಡಿ ಅವರೊಂದು 2 ಕೊಟ್ಟಿದ್ದಾರೆ ಸರ್. ಥ್ಯಾಂಕ್ ಯು ಸೋ ಮಚ್. ಅದು ಬಂದಿದೆ. ಏನ್ ಸರ್ ಏನಂತ ಬರ್ತಾ ಇದೆ ಸರ್. ಏನಕ್ಕೆ ಅಂದ್ರೆ ಕರೆಕ್ಟ್ ಆಗಿ ಪ್ರೊಡ್ಯೂಸರ್ ಕೇಳಿದಕ್ಕೆ ಮುಗಿಸ್ಕೊಡ್ತೀನಿ, ಡೈರೆಕ್ಟರ್ ಜೊತೆ ಫೇವರ್ ಆಗಿರ್ತೀನಿ, ಅದೊಂದೇ. ರಿಸ್ಕ್ ಬೇಡ ಸರ್, ಹೇಳ್ತೀನಿ. ತುಂಬಾ ಈಸಿ ಸರ್ ಸಿನಿಮಾ. ಅಪ್ಪ ಹೇಳ್ತಾರಲ್ಲ, ತುಂಬಾ ಈಸಿ ಸಿನಿಮಾ. ಒಂಚೂರು ಆ ಕಡೆ ಈ ಕಡೆ ಕರೆಕ್ಟ್ ಆಗಿ ಮಾಡ್ಬೇಕು ಸರ್. ಅವ್ರೊಂದು ಹೇಳ್ತಾರೆ ಸರ್, ಒಂದ್ 2 ನಿಮಿಷ ಹೇಳ್ಬಿಡ್ತೀನಿ. ಪ್ರೀ ಪ್ರೊಡಕ್ಷನ್ ಅಲ್ಲಿ ಒಂದು ಹೋಟ್ಲು ಬಿಲ್ ಎಷ್ಟು ಸರ್? 2,000 ರೂಪಾಯಿ. ಕರೆಕ್ಟಾ? ಅದೇ ನಾವ್ ಏನಾದ್ರು ಪ್ರೀ ಪ್ರೊಡಕ್ಷನ್ ರೆಡಿ ಆಗಿಲ್ಲ ಅಂದ್ರೆ 2.5 ಲಕ್ಷ ರೂಪಾಯಿ ಖರ್ಚು ಹೋಗುತ್ತೆ ಒಂದ್ ದಿವಸಕ್ಕೆ. 2.5 ಲಕ್ಷ ಮೈನಾ, 2,500 ರೂಪಾಯಿ ಮೈನಾ. ಅದು ಒಂದೇ ಅವ್ರು ಹೇಳೋದು ನನಗೆ. ನೀನ್ ಏನೇ ಮಾಡಿದ್ರು ಪ್ರೀ ಪ್ರೊಡಕ್ಷನ್ ಅಲ್ಲಿ ಮಾಡೋ. ಅಲ್ಲಿ ಸೆಟ್ ಗಳಲ್ಲಿ ಹೋಗ್ಬಿಟ್ಟು ನೀನ್ ಏನು ಮಾಡಕ್ ಹೋಗ್ಬೇಡ ಸರ್ಕಸ್ ನ. ನೀನ್ ಇಲ್ಲಿ ಸರ್ಕಸ್ ಮಾಡಿ 2,500 ರೂಪಾಯಿ ಹೋಗುತ್ತೆ ಅಷ್ಟೇ. ಅಲ್ಲಿ 2.5 ಲಕ್ಷ 3 ಲಕ್ಷ ಹೋಗುತ್ತೆ.
ಎಸ್ ಬಾಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ದೀಪಕ್ ಅವ್ರಿಗೆ. ರೋಬರ್ ಅವ್ರನ್ನ ಮಾತಾಡ್ಸೋಣ. ಸೊ ನೀವು ಚೆನ್ನಾಗಿ ಹಾಡ್ತೀರಂತ ಹೌದಾ? ಎಲ್ಲರಿಗೂ ನಮಸ್ಕಾರ. ಕರಾವಳಿ ಜನತೆಗೆ ನನ್ನ ಹೆಸರು ರೋಬರ್, ನಮ್ಮೂರು ಆಫ್ರಿಕಾ. ಸೊ ತಾಜ್ ಮೂವಿಯ ಸರ್ ಅವಕಾಶ ಕೊಟ್ಟಿದ್ದು ತುಂಬ ಥ್ಯಾಂಕ್ಸ್. ರಜರತ್ ಸರ್, ರಜರತ್ ಸರ್, ವರದಾನ್ ಸರ್, ವಿಷಯ ಸರ್, ದೀಪಕ್ ಸರ್, ಎಲ್ಲರಿಗೂ ನಮಸ್ಕಾರ. ಕನ್ನಡ ಅಭಿಮಾನಿ, ಕನ್ನಡ ಜಾಸ್ತಿ ಬರೋ ಸುಳ್ಳು ಮಾತಾಡ. ಸೊ ಟೀಮ್ ತಾಜ್ ಲಾಸ್ಟ್ ಶೂಟಿಂಗ್ ಯಲಹಂಕ ಬಂದಿರು, ಅದಕ್ಕೆ ಮೀಟ್ ಮಾಡಿ ಆಮೇಲೆ ಸರ್ ಫೋನ್ ನಂಬರ್ ತಗೊಂಡು ಆಮೇಲೆ ನೆಕ್ಸ್ಟ್ ಟೈಮ್ ಬಂದಿರು. ಸೊ ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಮೀಡಿಯಾ ತುಂಬ ಥ್ಯಾಂಕ್ಸ್ ಬಂದಿದ್ದಾರೆ. ಸ್ನೇಹಿತರು ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ. نماذج السلام عليكم كل عام وانتم بخير. نشكركم بهذا الجيع السر رجرتنا سر وجين سر وشي سر ديبك سر الميديا والجميع شكرا جزيلا. ثانك يو شكرا جزيلا. ثانك يو ತುಂಬ ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಸರ್ ಓಕೆ ಆಗಿ ಸರ್ ಓಕೆ ಪುಳಿದಿರಾಕ್ ಮೋಸ. ಕಾಣದಂತ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈ ಕೊಟ್ಟು ಹೋದನು. ಆಕಾಶ ಮೇಲೆ ಇತ್ತನು ನಮ್ಮ ಶಿವ ಪಾತಾಳ ಕಳಕ ಬಿತ್ತನು. ಆಕಾಶ ಮೇಲೆ ಇತ್ತನು ನಮ್ಮ ಶಿವ ಪಾತಾಳ ಕಳಕ ಬಿತ್ತನು. ನನಗೆ ಈ ಭೂಮಿಯಲ್ಲಿ ಧ್ವನಿಯಂತೆ ತಲೆ ಬಿತ್ತು. ಕಾಣದಂತ ಶಿವ ಕಾಣದಂತ ಮಾಯಬಾಬನು ನಮ್ಮ ಶಿವ ಕೈಲಾಸ ಸೇರಿಕೊಂಡು. ಥ್ಯಾಂಕ್ ಯು. ಜೈ ಹಿಂದ್, ಜೈ ಸ್ನೇಹಿತರ ಡೈರೆಕ್ಟ್ ಸೈಡ್ ನಮ್ಮ ಕನ್ನಡದಲ್ಲಿ ತಾಜ್ ಅಂತ ಟೈಟಲ್ಲೇ ಒಂದು ಟೈಟಲ್ ತುಂಬ ಚೆನ್ನಾಗಿದೆ. ಸೊ ಅದೊಂದು ಬ್ಯೂಟಿಫುಲ್. ನನಗೆ ಕರೆದು ನನಗೆ ಒಂದು ಎರಡು ಮಾತಾಡೋದಕ್ಕೆ ಹೇಳ್ತೀನಿ. ಕಾಶಿನಾಥ್ ನೆಲ್ಮಂಗ್ಲ ಸರ್ ಪಾಸ್ ಮಾಡಿ ಸರ್. ಥ್ಯಾಂಕ್ ಯು ಸೋ ಮಚ್ ರವಿ ಸರ್, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದ. ನಮ್ಮ ಮಾಧ್ಯಮ ಮಿತ್ರರಿಗೆಲ್ಲರಿಗೂ ನಮಸ್ಕಾರ. ಹಾಗೂ ವೇದಿಕೆ ಮೇಲೆ ಕುಳಿತಕ್ಕಂಥ ನಿರ್ದೇಶಕರು, ನಿರ್ಮಾಪಕರು, ನಮ್ಮ ಚಿತ್ರತಂಡದ ಕಲಾವಿದರು ಎಲ್ಲರಿಗೂ ನನ್ನ ವಂದನೆಗಳು. ಸೊ ರಾಜು ಅವರು ಈ ಚಿತ್ರವನ್ನ ಜವಾಬ್ದಾರಿಯಾಗಿ ತೆಗೆದುಕೊಂಡು ಕೆಲಸ ಮಾಡಿದ್ದಾರೆ. ಸೊ ಮೊದಲು ಅವರೊಬ್ಬರೇ ಕೆಲಸ ಎಲ್ಲ ಮಾಡ್ತಾ ಇದ್ರು. ನಾನು ಬಂದಿದ್ದೀನಿ, ಕರೆದು ನೋಡಿ ಸರ್ ಅಂತ ಹೇಳಿದ್ರು. ಸೊ ಅವ್ರ ಕೆಲಸನೂ ನನಗೆ ತುಂಬ ಇಷ್ಟ ಆಯಿತು. ರಾತ್ರಿ ಅವರು ತುಂಬ ಶ್ರಮಪಟ್ಟು ಕೆಲಸ ಮಾಡ್ತಾ ಇದ್ರು. ಅದು ಸೆಟ್ಟಲ್ಲಾಗಲಿ ಬೇರೆ ಯಾವುದೇ ವರ್ಕಲ್ಲಾಗಲಿ ತುಂಬ ಸಿನ್ಸಿಯರ್ ವರ್ಕರ್. ಮತ್ತು ಕ್ಯಾಮ್ರಾಮನ್ ಸರ್ ದೀಪಕ್ ಸರ್ ಅಷ್ಟೇ ನಾವೇನು ಹೇಳಿದ್ರು ಅವರು ಡಿಸ್ಕಷನ್ ಮಾಡಿ ಕೆಲಸ ಮಾಡ್ತಾ ಇದ್ದೀವಿ ನಾವು. ಮತ್ತು ಹೀರೋ ಸಾಹೇಬ್ರಿಗೆ ಸುಮಾರು ರಿಯಲ್ ಆಗಿ ಒದೆಗಳು ಬಿದ್ದುಬಿಟ್ಟಿದೆ. ಪಾಪ ನಾವು ಅದು ಹೇಳ್ತಾ ಇದ್ದೆ. ಆಮೇಲೆ ಅದೇ ಸರ್ ಅಷ್ಟೇ, ಅವರು ಕೂಲಾಗಿ ಇರ್ತಾರೆ ಸೆಟ್ಟಲ್ಲಿ. ನಾನು ಅವರು ಹೀರೋ ಸರ್ ಜೊತೆ ಸರ್ ನೀವು ಯಾವಾಗಲೂ ಅಣ್ಣ ಅವ್ರನ್ನ ನೆನೆಸ್ಕೊಳ್ಳಿ, ಎಲ್ಲ ರಿಯಾಕ್ಷನ್ ಬರುತ್ತೆ ಅಂತ ಹೇಳ್ತಾರೆ. ಅಥವಾ ಹಾಗೆ ಮಾಡಿದ್ರು ಅವ್ರನ್ನ. ನನಗೆ ಭಾಳ ಖುಷಿ ಆಯಿತು. ಯಾಕೆಂದರೆ ಹೊಸ ತಂಡದಲ್ಲಿ ಕೆಲಸ ಮಾಡೋದು ತುಂಬ ಇಷ್ಟ ಆಯ್ತು ನಮ್ಗೆ. ನಮ್ಮ ಕಾಲನೇ ಬೇರೆ, ಈ ಕಾಲನೇ ಬೇರೆ. ಅದು ನಗ್ನಗ್ತಾ ಕೆಲಸ ಮಾಡ್ತಾರೆ ನಾವೆಲ್ಲ. ರಾಜು ಯಾವುದೇ ಎಲ್ಲ ಕಥೆನೂ ನಮ್ಮ ಹೀರೋ ಸಾಹೇಬ್ರಲ್ಲೇ ಇತ್ತು. ರಾಜುನು ಅಷ್ಟೇ ಜವಾಬ್ದಾರಿ ತಗೊಂಡು ಯಾವುದೇ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಆದರೂ ಕೂಡ ಅವಾಗಲೇ ಸೊಲ್ವ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದೆ ನಾವು. ಸೊ ದೊಡ್ಡ ಬೇನಾರ್ ಥರನೇ ಎಲ್ಲ ಊಟ ತಿಂಡಿ ಪೇಮೆಂಟ್ ಏನೇ ಇರ್ಬೇಕು ಕೂಡ ಯಾವುದು ತೊಂದರೆ ಇಲ್ಲ ನಮಗೆ. ಸುಖವಾಗಿ ನಡ್ಸ್ಕೊಂಬಂದ ನಾವೆಲ್ಲ. ವರ್ಧನ್ ಸರ್ ಫೈಟ್ ಬಂದರು, ಎಲ್ಲರದು ಅಷ್ಟೇ. ಪಟ್ಟೆನಗರ ಸರ್ ಅಷ್ಟೇ, ಹೀರೋಯಿನ್ ಅಷ್ಟೇ. ಭಾಳ ಸ್ವಂತ ಒಂದು ಟ್ರಿಪ್ಪಲ್ಲಿ ಟೀಮಲ್ಲಿ ಟೂರ್ ಹೋದಂಥರ ಆಯ್ತು ನಮ್ಮ ಜಾಬು. ಅಷ್ಟು ಚೆನ್ನಾಗಿ ಇತ್ತು. ಮತ್ತು ಇದು ಕಾಂಟ್ರವರ್ಸಿಯಾಗಿ ಈ ಸಿನಿಮಾ ಸ್ವಲ್ಪ ಜವಾಬ್ದಾರಿ ಇದೆ ರಾಜು ಅವ್ರಿಗೆ. ತಾಜ್ ಅಂತ ಇದೆಯಲ್ಲ, ಅದರಿಂದ ಸ್ವಲ್ಪ ಸಮಸ್ಯೆ ಅಂತ ನಾನು ಹೇಳೋದು ಇಲ್ಲ ಸರ್. ಆ ಥರ ಇಲ್ಲ, ಅಂದರೆ ಚೆನ್ನಾಗಿ ಕೆಲಸ ಬಂದಿದೆ. ಭಾಳ ಸಂತೋಷ. ಈ ಚಿತ್ರನ ಕನ್ನಡ ಜನತೆ ನೋಡಿ ಆಶೀರ್ವಾದ ಮಾಡಲಿ ಅಂತ ತಮ್ಮೆಲ್ಲರೂ ಪರವಾಗಿ ಕೇಳ್ಕೊಂತ ಇದ್ದೀನಿ ಅಷ್ಟೇ ಸರ್. ಧನ್ಯವಾದಗಳು. ಧನ್ಯವಾದಗಳು ಕಾಶಿನಾಥ್ ನೆಲ್ಮಂಗ್ಲ ಸರ್. ಥ್ಯಾಂಕ್ ಯು ಸೋ ಮಚ್. ಚಿತ್ರತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್. ಚಿತ್ರದ ಟ್ರೇಲರ್ A2 ಮ್ಯೂಸಿಕ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ಅವೈಲೇಬಲ್ ಇದೆ. ಕೊಡೆ ಎಲ್ರು ಕೊಡೆ. ಒನ್ ಮಿನಿಟ್ ರೆಡಿ